ಸ್ನೇಹಿತರೆ, ಈ ಸಾಧನೆ ಅನ್ನೋ 3 ಅಕ್ಷರ ಸುಮ್ಮನೆ ಆಗೋ ಮಾತಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬರೀ ಗಟ್ಟಿ ಕಾಲ್ಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು, ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಣ್ಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ, ಅದುವೇ ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿರುವಂಥ ಸಾಧಕರು ಯಾರು, ಯಾವ ವ್ಯಕ್ತಿತ್ವದ ಜೊತೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ? ಇವತ್ತು ಅವರ ಜೊತೆ ಮಾತನಾಡೋದ್ರ ಮುಖೇನ ನಾವು ನಮ್ಮ ಅರಿವನ್ನು ವಿಸ್ತರಿಸಿಕೊಳ್ಬಹುದಾ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದಾ? ಖಂಡಿತವಾಗ್ಲೂ ಅವರ ಜೊತೆ ಮಾತನಾಡೋಣ, ಅವರ ಸಾಧನೆಯ ರಹಸ್ಯವನ್ನು ತಿಳಿಯೋಣ, ಅವರ ನಲಿವೇನು, ಸದ್ಯಕ್ಕೆ ಇರುವಂಥ ಸವಾಲುಗಳೇನು, ಸದ್ಯದ ಪರಿಸ್ಥಿತಿಗೆ ಅವರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಮತ್ತು ಇಷ್ಟೊಂದು ಸುಂದರವಾದಂಥ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಅವರ ಪಾತ್ರ ಏನು, ಎಲ್ಲ ವಿಚಾರಗಳನ್ನು ಕೂಡ ನಾವು ಇವತ್ತು ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿಯ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಆ ಮಹಾನ್ ಸಾಧಕನ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ, ಬನ್ನಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹೌದು, ಎಲ್ಲರಿಗೂ ಸುಖ ಭಾಗ್ಯ ಸಿಗಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ದುಃಖದಿಂದ ಮುಕ್ತರಾಗಲಿ, ಎಲ್ಲರೂ ರೋಗರಹಿತರಾಗಲಿ ಎನ್ನುವ ಈ ಸುಂದರ ಸಾಲುಗಳನ್ನೇ ಧ್ಯೇಯವಾಗಿರಿಸಿಕೊಂಡು ಅಧ್ಯಾತ್ಮ ಸಾಗರದಲ್ಲಿ ಈಜುತ್ತಾ ಸಮಾಜದ ಪ್ರತಿಯೊಬ್ಬರಲ್ಲೂ ಆರೋಗ್ಯದಿಂದ, ಆನಂದದಿಂದ ಜೀವನದ ಸಾರ್ಥಕತೆಯ ದಡ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಈ ಅಧ್ಯಾತ್ಮ ಜೀವಿ. ಆ ವೈಬ್ಸ್ ಏನಿದೆ, ಅವ್ರು ಬಂದು ಹೋಗೋದು ಹೇಳೋ ರೀತಿಯಲ್ಲಿ, ಆಮೇಲೆ ಅವರು ಮಾರ್ಗದರ್ಶನ ಕೊಟ್ಟ ಶಕ್ತಿ ಕ್ರಿಯೆ ಮಾಡಿದ ಮೇಲೆ ನಮಗೆ ತುಂಬ ಅನುಕೂಲವಾಯಿತು. ಇನ್ಫ್ಯಾಕ್ಟ್ ಇವಾಗ ಕರೋನಾ ಪರಿಸ್ಥಿತಿಯಲ್ಲೂ ಕೂಡ ನಮಗೇನೋ ಆ ಥರದ್ದು ಭಯ ಇಲ್ಲ, ಆರಾಮವಾಗೇ ಇದ್ದೀವಿ. ಜಲನೀತಿದಾಗಲಿ ಪ್ರಯೋಗ ಆಗಲಿ ಅದನ್ನು ಕೂಡ ತುಂಬ ಚಾಕುಚಕ್ಕೆಯಿಂದ ನೀಟಾಗಿ ಮಾಡ್ತಾಯಿದ್ದೀವಿ. ನಾನು ಅವರನ್ನ ನೋಡಿರೋ ಹಾಗೆ ಅವರು ಬಹಳ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನ ಆಧ್ಯಾತ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಅವರು ತಮ್ಮ ಉಪಾಸನಾ ಫೌಂಡೇಶನ್ ಮುಖಾಂತರ ಜನರಿಗೆ ಅನುಕೂಲ ಆಗೋ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನ, ಯೋಗ ಮತ್ತಿತರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀಯುತರು ತನ್ನ ಪ್ರೌಢಾವಸ್ಥೆಯಲ್ಲೇ ತನ್ನನ್ನು ಅರಿಯುವ ಉತ್ಕಟ ಸವಾಲನ್ನೊಡ್ಡಿಕೊಂಡು ಪ್ರಪಂಚ ಪರ್ಯಟನೆ ಮಾಡುತ್ತಾ ಹಿಮಾಲಯದಲ್ಲಿ ಕೆಲ ವರ್ಷಗಳ ಸಾಧನಾ ಅನುಭವ ಕಂಡುಕೊಂಡು ಯೋಗ, ಧ್ಯಾನ, ಪ್ರಾಣಾಯಾಮ, ಕುಂಡಲಿನಿ ಶಕ್ತಿ ಜಾಗೃತವಾಗುವಲ್ಲಿ ವಿಶೇಷ ಸಾಧನೆ ಮಾಡಿ ಮನುಕುಲದ ಒಳಿತಿಗೆ ದಿವ್ಯ ಮಾರ್ಗದರ್ಶನ ವೀಯುತ್ತಿರುವ ಮಹನೀಯರು. ಹೌದು, ತಾನು ಕಂಡಂಥ ಅನುಭವ ಸಮಾಜದ ಪ್ರತಿಯೊಬ್ಬರಿಗೂ ದೊರಕುವಂತಾಗಲಿ ಎನ್ನುವ ಸದುದ್ದೇಶದಿಂದ ಬೆಂಗಳೂರಿನಲ್ಲಿ ಉಪಾಸನಾ ಫೌಂಡೇಶನ್ ಸ್ಥಾಪಿಸಿ ಜನರಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸುತ್ತಿರುವ ಯೋಗಿ ಸದ್ಗುರು ಶ್ರೀ ಖ್ಯಾತಿಯ ಚಂದನ್ ರಾಮ್ ರವರ ವಿಶೇಷ ಸಂದರ್ಶನ ಇಂದಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿ. ಎಸ್ ಸ್ನೇಹಿತರೆ, ಗಮನಿಸಿದ್ರಲ್ಲ ಎಂತಹ ಸಾಲುಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಕೂಡ ಆರಾಮಾಗಿರೋಣ, ಎಲ್ಲರಿಗೂ ಕೂಡ ಸುಖ ಭಾಗ್ಯ ಸಿಗಲಿ, ಎಲ್ಲರೂ ಕೂಡ ರೋಗರಹಿತರಾಗೋಣ ಅನ್ನುವ ಆ ಸುಂದರ ಸಾಲುಗಳನ್ನು ಧ್ಯೇಯವಾಗಿರಿಸಿಕೊಂಡಂಥ ಮಹಾನ್ ವ್ಯಕ್ತಿತ್ವ. ನಾನೂ ಚೆನ್ನಾಗಿರಲಿ, ಮತ್ತೊಬ್ಬರು ಚೆನ್ನಾಗಿರಲಿ, ಅದಲ್ವೇ ಇದೇ ಸರ್ವೇ ಜನ ಸುಖಿನೋ ಭವಂತ ಅಂತ ಹೇಳೋದು. ಆದರೆ ನಾವೆಲ್ಲ ಹೇಳ್ತೀವಿ, ಕೇಳ್ತೀವಿ, ಆದರೆ ಅದನ್ನು ಅಕ್ಷರಶಃ ವೇದವಾಕ್ಯವಾಗಿರಿಸಿಕೊಂಡು ಅದನ್ನು ಸಾಧನೆ ಮಾಡೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಸುಲಭ ಅಲ್ಲ. ಹಾಗಾದರೆ ಅದರ ಹಿಂದಿರುವಂಥ ರಹಸ್ಯ ಏನು ಅನ್ನೋದನ್ನು ಶ್ರೀಗಳಿಂದ ತಿಳಿದುಕೊಳ್ಳೋಣ. ಹೌದು, ಅವರು ಬೇರಾರೂ ಅಲ್ಲ, ಈಗಾಗಲೇ ಮಂಡ್ಯದಿಂದ ಇಂಡಿಯಾದಾದ್ಯಂತ ಸಂಚರಿಸಿ ಎಲ್ಲ ತಮ್ಮ ಅರಿವನ್ನು ವಿಸ್ತರಿಸಿ ಮಾರ್ಗದರ್ಶಕರಾಗಿರುವಂಥ ಉಪಾಸನಾ ಫೌಂಡೇಶನ್ನ ಸಂಸ್ಥಾಪಕರು ಸದ್ಗುರು ಶ್ರೀ ಖ್ಯಾತಿಯ ಚಂದನ್ ರಾಮ್ ನಮ್ಮ ಇವತ್ತಿನ ಬಾಹುಬಲಿ ವೇದಿಕೆಯಲ್ಲಿ. ಶ್ರೀಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ, ನಿಮಗೂ ಕೂಡ. ಹೇಗಿದ್ದೀರಿ? ಅದ್ಭುತ, ಅದ್ಭುತ ಅದ್ಭುತ ಅಂತ ಕೇಳೋದಕ್ಕೇನೆ ಕರ್ಣಾನಂದವಾಗುತ್ತೆ. ಅಷ್ಟಾವಕ್ರ ಒಂದು ಮಾತು ಹೇಳ್ತಾನೆ, ಯಾಮತಿ ಸಾ ಗತಿರ್ಭವೇತ್ ಅಂತ. ಅಂದರೆ ಏನನ್ನು ನೀನು ಯೋಚನೆ ಮಾಡ್ತಿ, ನೀನು ಅದ ಆಗ್ತಿ ಅಂತ. ಯದ್ಭಾವಂ ತದ್ಭವತೆ ಅನ್ಬೋದಾ? ಅಂತಲೂ ಹೇಳ್ಬೋದು.
ಇದನ್ನು ಅವಧೂತ ಗೀತ ಇರ್ಬೋದು, ಅಷ್ಟವಕ್ರ ಗೀತ ಇರ್ಬೋದು, ಮತ್ತು ಕೃಷ್ಣ ಕೂಡ ಇರ್ಬೋದು. ನೀನು ಏನು ಯೋಚನೆ ಮಾಡ್ತೀಯ ಅದೇ ಆಗ್ತಿ ಅಂತ ಬುದ್ಧ ಕೂಡ ಅದನ್ನು ಹೇಳ್ತಾನೆ. ಹಾಗಾಗಿ ನಾವು ಯಾವಾಗಲೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದರೆ ನೋಡೋರ್ಗೂ ಖುಷಿ ಆಗ್ತಿದೆ ಮತ್ತು ಅವ್ರಿಗೂ ಅನ್ನಿಸ್ತೆ ನಾನು ಚೆನ್ನಾಗಿರಬೇಕು ಅಂತ. ಹಾಗಾಗಿ ಯಾರೇ ತರಂಗಗಳು ವೈಬ್ರೇಷನ್ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಯಾರೇ ನಮ್ಮನ್ನು ಕೇಳಿದ್ರು ಫಸ್ಟ್ ಹೇಳೋದೇ ಅದ್ಭುತವಾಗಿದ್ದೀನಿ ಅಥವಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತಲೇ ಸಾಮಾನ್ಯ ಕೂಡ. ಹಾಂ. ಹಾಗೆ ಶ್ರೀಗಳೇ, ನೀವು ಇಂತಹ ಒಂದು ಚಿಕ್ಕ ವಯಸ್ಸಿನಲ್ಲೇ ಅದ್ಭುತವಾದದನ್ನು ಸಾಧಿಸಿದ್ದೀನಿ ಅನ್ನುವ ಭಾವನೆ, ಆ ಕಾಂತಿ, ಅದು ನಮಗೆ ನೋಡಿದಾಗ ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅದರ ಹಿಂದಿರುವ ರಹಸ್ಯ ಏನು ಅಂತ ತಿಳಿದುಕೊಳ್ಬೇಕು ಅನ್ನುವ ಹಂಬಲ ಕೂಡ ಉತ್ಕಟವಾಗುತ್ತೆ. ಏನು ಹೇಳ್ತೀರಿ? ಒಂದು ನಾವು ನಂಬಿರುವಂಥ ಗುರುಗಳ ಅನುಗ್ರಹ. ಗುರುಗಳ ಅನುಗ್ರಹ ಇಲ್ಲದೇ ಇದ್ದರೆ ನಾವು ಸಾಧನೆಯಲ್ಲಿ ಮುಂದುವರಿಯೋಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಕೂಡ ಹೇಳೋದು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇಟ್ಕೋ, ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ಮತ್ತು ನೀನು ಗುರು ಅಂತ ಯಾರು ಸ್ವೀಕರಿಸ್ತೆ ಅವ್ರ ಮೇಲೂ ಶ್ರದ್ಧೆ ಇರಲಿ, ಜ್ಞಾನ ಅನ್ನೋದು ನಿನಗೆ ಹರ್ಕೊಂಬರ್ತದೆ ಅಂತ. ಹಾಗಾಗಿ ನಮ್ಮ ಆತ್ಮಗುರು ಆದಂಥ ಶಂಕರರು ಇಲ್ಲಿವರೆಗೆ ಮಾರ್ಗದರ್ಶನ ಏನು ಕೊಟ್ಟರು, ಆ ಮೂಲಕ ಯೋಗದಲ್ಲಿ ನಾವೇನು ಸಾಧನೆ ಮಾಡಿದ್ವು, ಅಲ್ಪ ಸ್ವಲ್ಪ ಏನಾದರೂ ಅದು ಕಾಣಿಸ್ತಾ ಇದ್ದರೆ ಅವರುಗಳ ಕೃಪೆ. ಅವರುಗಳ ಕೃಪೆ, ನಿಮ್ಮಗಳ ಶರಣಾಗತಿ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲರ ಕೃಪೆ, ಭಗವಂತನ ಕೃಪೆ ಎಲ್ಲರ ಮೇಲೂ ಇರುತ್ತಂತೆ. ಆದರೆ ನಮ್ಮ ಶರಣಾಗತಿಯಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಇಲ್ಲದೆ ಹೋದರೆ ಆ ಕೃಪೆ ನಮ್ಗೆ ಲಭಿಸಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ ದೊಡ್ಡವರು. ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಜೊತೆ ಮಾತನಾಡ್ತಾ ಇರೋದು. ಶ್ರೀಗಳೇ, ಈಗ ಸದ್ಯಕ್ಕೆ ಪರಿಸ್ಥಿತಿ ನೋಡಿದಾಗ ಬಹಳ ಚಿಂತಾಜನಕ ಅನ್ನುವ ವಾತಾವರಣ ಇದೆ. ಇಂಥದ್ರಲ್ಲಿ ನಿಮ್ಮ ಈ ದಿವ್ಯ ಮಾರ್ಗದರ್ಶನ, ನಿಮ್ಮ ಜ್ಞಾನ, ನಿಮ್ಮ ಯೋಗ, ಪ್ರಾಣಾಯಾಮ, ಕುಂಡಲಿನಿ ಶಕ್ತಿ ಸದ್ಯಕ್ಕೆ ಹೇಗೆ ನಮ್ಮ ಜನ ಉಪಯೋಗ ಮಾಡಿಕೊಳ್ಳಬಲ್ಲರು ಅಥವಾ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ? ಎಷ್ಟರ ಮಟ್ಟಿಗೆ ಅನಿವಾರ್ಯತೆ ಇದೆ ಅಂತ ಹೇಳ್ತೀರಿ ತಾವು? ನೋಡಿ, ಈ ಥರದ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಲಿಕ್ಕೆ ದೊಡ್ಡ ಕಾರಣ ನನ್ನ ಪ್ರಕಾರ ನಾವು ಭಾರತೀಯ ಪರಂಪರೆ ಏನಿದೆ ಆ ಪರಂಪರೆಯ ದಾರಿಯಲ್ಲಿ ಸರಿಯಾಗಿ ನಡೀಲಿಲ್ಲ. ಆ ಕಾರಣದಿಂದಾಗಿ ಇಂತಹ ಸನ್ನಿವೇಶಗಳು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗ್ತಾ ಇರೋದು. ಭಾರತೀಯ ಪರಂಪರೆ, ಭಾರತೀಯ ನಮ್ಮ ಸಂಸ್ಕಾರ ಏನಿದೆ ಅದು ಯೋಗ ಮಾರ್ಗವೇ ಇರಬಹುದು ಅಥವಾ ಬೇರೆ ಬೇರೆ ಆಧ್ಯಾತ್ಮಿಕ ಮಾರ್ಗ ಇರಬಹುದು. ಆ ಮೂಲಕ ನಾವೇನಾದರೂ ನಡೆದಿದ್ದರೆ, ಸ್ವಲ್ಪನಾದರೂ ನಾವು ಅದೊಂದು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂತಹ ದೊಡ್ಡ ದೊಡ್ಡ ಪ್ಯಾಂಡಮಿಕ್ ಸಂದರ್ಭ ಏನಿದೆ ಇಲ್ಲಿ ಉದ್ಭವ ಆಗೋ ಪ್ರಶ್ನೆನೇ ಇಲ್ಲ. ಏಕೆಂದರೆ ಸಹಸ್ರಾರು ವರ್ಷಗಳಿಂದ ಕುಂಭಮೇಳದಂಥ ಒಮ್ಮೆ ಒಂದು ಶಾಯಿ ಸ್ನಾನಕ್ಕೆ ಕೋಟ್ಯಾಂತರ ಜನ ಬಂದು ಸ್ನಾನ ಮಾಡ್ತಾರೆ. ಆದರೆ ಇದುವರೆಗೆ ಒಂದು ವೈರಸ್ ಉಂಟಾಗಲಿಲ್ಲ. ಭಾರತದಲ್ಲಿ ಇದುವರೆಗೆ ದೊಡ್ಡ ಪ್ರಮಾಣದಲ್ಲಿ ವೈರಸ್ಗಳು ಉಂಟಾಗಲಿಲ್ಲ. ಸಾವಿನ ಪ್ರಮಾಣ ಹೆಚ್ಚು ಮಾಡುವಂಥದ್ದು ಎಲ್ಲವೂ ಕೂಡ ಬೇರೆ ದೇಶದಿಂದ ಬಂತು. ಅಂದರೆ ಇಲ್ಲಿಯ ಜೀವನ ಕ್ರಮ ಏನಿದೆ ಪ್ರಕೃತಿಗೆ ಹತ್ತಿರವಾಗಿತ್ತು. ಆ ಹತ್ತಿರವಾಗಿದ್ದ ಕಾರಣದಿಂದಾಗಿ ನಮ್ಮ ದಿನಚರಿ ಇರ್ಬೋದು ಎಲ್ಲವೂ ಕೂಡ ಪ್ರಕೃತಿಗೆ ನಿಕಟವಾಗಿ ಹತ್ತಿರವಾಗಿದ್ದ ಕಾರಣಕ್ಕೆ ಇದುವರೆಗೆ ಈ ದೊಡ್ಡ ಪ್ರಮಾಣದ ಅನಾಹುತಗಳು ಉಂಟು ಮಾಡೋ ವೈರಸ್ ಈ ದೇಶದಲ್ಲಿ ಹುಟ್ಟಲಿಲ್ಲ. ಎಲ್ಲವೂ ಬೇರೆ ದೇಶದಿಂದ ಬಂದು ಇಲ್ಲಿ ಆಕ್ರಮಣ ಆಯ್ತೆ ಹೊರತು ಇಲ್ಲಿ ಯಾವುದು ಹುಟ್ಟಿ ಇಲ್ಲಿ ಸಾವುಗಳನ್ನು ಹೆಚ್ಚು ಮಾಡಲೇ ಇಲ್ಲ. ಆದರೆ ವಿಪರ್ಯಾಸ ಅಂದರೆ ವಿದೇಶಿಗರು ನಮಗಿಂತ ಇವತ್ತು ಚೆನ್ನಾಗಿದ್ದಾರೆ ಕರೋನಾಗಿಂತ, ನಾವು ಕುಂಭಮೇಳ ಮಾಡಿ ಕೆಟ್ವಿ ಎನ್ನುವ ಮಾತುಗಳನ್ನೂ ಕೂಡ ಆಡ್ತಾ ಇದ್ದಾರೆ. ಅಂಥವರಿಗೆ ತಮ್ಮ ಮಾತೇನು? ಅಲ್ಲ, ಕುಂಭಮೇಳ ನಡೆದದ್ದು ಭಾರತದ ಉತ್ತರಾಖಂಡಲ್ಲಿ, ಹೌದು, ಮಹಾರಾಷ್ಟ್ರದಲ್ಲಿ ನಡೆದಿಲ್ಲ, ಕರೆಕ್ಟು, ಕರ್ನಾಟಕದಲ್ಲೂ ನಡೆದಿರಲಿಲ್ಲ. ಹಾಗಂತ ಸಮರ್ಥನೆ ಅಂತೇನಲ್ಲ, ಮಾಡದೇ ಇದ್ದರೂ ಅದು ಒಳ್ಳೆಯದೇ ಇತ್ತು. ಆದರೆ ಅಲ್ಲಿಂದನೇ ಇದು ಹೆಚ್ಚಾಗಿದೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಯಾಕೆಂದರೆ ಅಲ್ಲಿ ಸೇರಿದವರಲ್ಲಿ ಬಹುಪಾಲು ಸನ್ಯಾಸಿಗಳು, ನಾಗಸಾಧುಗಳು. ಈ ವೈರಸ್ನಿಂದ ಎಷ್ಟು ಜನ ನಾಗಸಾಧುಗಳು ಅಥವಾ ಆ ರೀತಿಯ ಪರಂಪರೆ ಇದ್ದವರು ಸತ್ರು ಅಂತ ನೀವು ಹುಡುಕಿದ್ರೆ ಆಗ ಗೊತ್ತಾಗ್ತದೆ. ಯಾಕೆಂದರೆ ನಾಗಸಾಧುಗಳು ಎಲ್ಲರೂ ಕೂಡ ನನಗೆ ಗೊತ್ತಿರೋ ಹಾಗೆ ಅವರು ನಮ್ಮ ಸನಾತನ ಧರ್ಮದ ಸೈನಿಕರ ರೀತಿ ಇರುವಂಥವ್ರು. ಪ್ರತಿನಿತ್ಯ ಯೋಗ ಮತ್ತು ದೇಹ ದಂಡನೆಯನ್ನು ಪ್ರತಿನಿತ್ಯ ಮಾಡುವಂಥವ್ರು. ಅದು ಕತ್ತಿ ವರ್ಷ ಇರ್ಬೋದು, ದೊಣ್ಣೆ ವರ್ಷ ಇರ್ಬೋದು. ಯೋಗವನ್ನಂತೂ, ಹಠಯೋಗವನ್ನಂತೂ ಪ್ರತಿಯೊಬ್ಬರು ಮಾಡ್ತಾರೆ. ಹಾಗಾಗಿ ಆ ನಾಗಸಾಧುಗಳಲ್ಲಿ ಈ ಕರೋನಾದಂಥ ವೈರಸ್ಸಿಂದ ಸತ್ರು ಅನ್ನೋದನ್ನು ನಾನು ಇದುವರೆಗೆ ಎಲ್ಲೂ ಕೇಳಿಲ್ಲ. ಆ ಥರ ಏನಾದರೂ ಇದ್ದರೆ. ಆದರೆ ಶ್ರೀಗಳೇ, ಎಲ್ಲರ ನಿಯಮಗಳು ಎಲ್ಲ ಸಾಧುಗಳಿಗೂ ಕೂಡ ಅನ್ವಯ ಆಗಬೇಕೋ ಬೇಡವೋ? ಸಾಮಾನ್ಯರಿಗೆ ಒಂದು ನಿಯಮ, ಇನ್ನು ಉಳಿದಂಥವ್ರಿಗೆ ಒಂದು ನಿಯಮ ಅಂತ ನಾವು ಮಾಡ್ತಾ ಹೋದರೆ ಎಲ್ಲಾದರೂ ತಪ್ಪಾಗುತ್ತಾ ಸಾರ್ವಜನಿಕವಾಗಿ ಅನ್ನೋದು ಒಂದು ಸಣ್ಣ ಒಂದು ಕಾಳಜಿ. ಖಂಡಿತ. ನಿಯಮ ನಮ್ಮ ಸಂವಿಧಾನ ಎಲ್ರಿಗೂ ಒಂದೇ, ತಾರತಮ್ಯ ಕೂಡುದು.
ಅದಾಗಿಲ್ಲ ಕೂಡ. ಆದರೆ ಅಲ್ಲಿಯ ಸರ್ಕಾರವೇ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟದ್ರಿಂದಾಗಿ ಮತ್ತು ತುಂಬ ನನಗೆ ತಿಳಿದ ಮಟ್ಟಿಗೆ ಅಲ್ಲಿಗೆ ಹರಿದ್ವಾರಕ್ಕೆ ಯಾರು ಎಂಟ್ರಿ ಕೊಡ್ತಾರೆ ಅವರೆಲ್ರಿಗೂ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಬರಬೇಕು ಅನ್ನೋ ರೀತಿಯಲ್ಲೇ ಸ್ವೀಕಾರ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಶ್ರೀಗಳೇ, ಸದ್ಯಕ್ಕೆ ಈಗ ಎಲ್ಲ ಏನೋ ಆಗ್ಬಿಟ್ಟಿದೆ ಅನ್ನುವ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ನಾವೆಲ್ಲ ಭಾರತೀಯರಲ್ವೇನು? ನಮ್ಮ ಭಾರತೀಯ ಜೀವನ ಪದ್ಧತಿ ನಾವು ದೂರ ಮಾಡಿಬಿಟ್ಟಿದ್ದೇವೇನು? ಅದರ ಅಂಶ ಉಳಿದೇ ಇಲ್ವೇನು? ಹಾಗಾದರೆ ಒಂದು ವೇಳೆ ಭಾರತೀಯ ಜೀವನ ಪದ್ಧತಿ ಅಷ್ಟೊಂದು ತುಂಬ ಚೆನ್ನಾಗಿದ್ದರೆ ನಾವು ಯಾಕೆ ಬದುಕ್ತಾ ಇರಲಿಲ್ಲ ಅಂತ ಒಂದಿಷ್ಟು ಆರೋಪಗಳು, ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಏನು ಹೇಳ್ತೀರಿ ತಾವು ಅದಕ್ಕೆ? ಈ ಮಹಾಭಾರತದಲ್ಲಿ ಏನು ಯುದ್ಧ ಆಯಿತು, ಕುರುಕ್ಷೇತ್ರ, ಆ ಯುದ್ಧ ಆದಾಗ ಎಲ್ಲರ ವಯಸ್ಸು ಆಲ್ಮೋಸ್ಟ್ 40 ದಾಟಿತ್ತು. ಕೃಷ್ಣನ ವಯಸ್ಸನ್ನೇ ಹೇಳ್ತಾರೆ 80 ಇತ್ತು ಅಂತ. ಅಂದರೆ ಇನ್ನು ಭೀಷ್ಮರ ವಯಸ್ಸು ಎಷ್ಟಿತ್ತು ಇದನ್ನೆಲ್ಲ ನೋಡಿದಾಗ ಊಹೆ ಮಾಡ್ಕೋಬೋದು ಅವರೆಲ್ಲ ಇವತ್ತು ನಾವು ಯಾವುದು ಬದುಕಲ್ಲ ಅಂತ ಅಂದ್ಕೊಳ್ತೀವಿ, ಆ ಟೈಮಲ್ಲಿ ಅವರು ಯುದ್ಧ ಮಾಡ್ತಾಯಿದ್ರು. ಅದು 18 ದಿನಗಳ ಕಾಲ ಯುದ್ಧ ಮಾಡಿದರು. ಅವರ ದೈಹಿಕ ಸಾಮರ್ಥ್ಯ ಎಷ್ಟಿತ್ತು ಅಂತ. ಆದರೆ ಇವತ್ತು ಅಲ್ಲಿಂದ ಇಲ್ಲಿವರೆಗೆ 5,000 ವರ್ಷಗಳ ಹಿಂದೆ ಆ ಯುದ್ಧ ಆಯಿತು. ಆದರೆ ಇವತ್ತಿಗೆ ಬಂದರೆ ನಾವು ಒಂದು ದಿನ ಒಂದು ಮೊಬೈಲ್ನ ಹಿಡ್ಕೊಂಡಿದ್ರೆ ನಮಗೆ ಇನ್ನೇನೋ ಪೇಯ್ನ್ ಶುರು ಆಗ್ತದೆ. ಇನ್ನು 18 ದಿನಗಳ ಕಾಲ ಅವ್ರು ಯುದ್ಧ ಮಾಡಿದ್ರು ಅಂದರೆ ಅವ್ರ ಶಾರೀರಿಕ ಕ್ಷಮತೆ ಏನಿತ್ತಲ್ಲ ಅದು ಭಾಳ ದೊಡ್ಡದಿತ್ತು. ಆದರೆ ಇವತ್ತು ಆ ಕ್ಷಮತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಆಹಾರ ಇರ್ಬೋದು ಅಥವಾ ಪ್ರತಿನಿತ್ಯ ನಾವು ದೈಹಿಕವಾಗಿ ಏನು ಮಾಡ್ತೀವಿ ಅದೆಲ್ಲವೂ ಕೂಡ ಒಂದು ಅತಿಯಾಗಿ ಕೆಲಸ ಮಾಡ್ತೀವಿ, ಇಲ್ಲ ಸೋಮಾರಿಯಾಗಿ ಕೂತಿರ್ತೀವಿ. ಬುದ್ಧ ಏನು ಹೇಳ್ತಾರೆ ಅಂದರೆ ಅದ್ವಯ ಸ್ಥಿತಿ, ಅದೂ ಅಲ್ಲ ಇದೂ ಅಲ್ಲ, ಮಧ್ಯಮ ಸ್ಥಿತಿ ಅಂತ. ಕೃಷ್ಣ ಅದನ್ನೇ ಹೇಳೋದು, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಎಲ್ಲದರಲ್ಲಿ ಯುಕ್ತವಾಗಿದ್ದರೆ ನಿನ್ನ ಆರೋಗ್ಯವು ನಿನ್ನ ಮನಸ್ಥಿತಿಯು ಸಮಸ್ಥಿತಿನಲ್ಲಿ ಇರ್ತದೆ. ಆದರೆ ಈಗ ಸಮಸ್ಥಿತಿನಲ್ಲಿ ಇದೆಯಾ ಅಂತ ಕೇಳಿದರೆ ಇಲ್ಲ. ಅತಿಯಾಗಿ ಕೆಲಸದಲ್ಲಿ ತೊಡಗ್ತಾರೆ, ಊಟದ ಕಡೆನೂ ಗಮನ ಇಲ್ಲ, ಇಲ್ಲ ಊಟದ ಕಡೆ ಗಮನ ಕೊಟ್ಟರೆ ಈ ಭೂಮಿಗೆ ಹೊಂದುವಂಥ, ಈ ವಾತಾವರಣಕ್ಕೆ ಹೊಂದುವಂಥ ಆಹಾರವನ್ನು ಸ್ವೀಕಾರ ಮಾಡಲ್ಲ. ಎಲ್ಲಿಯೋ ದೇಶದ್ದು ಯಾವುದೋ ವಾತಾವರಣಕ್ಕೆ ಸಂಬಂಧಪಟ್ಟ ಆಹಾರವನ್ನು ಇಲ್ಲಿ ಸ್ವೀಕರಿಸ್ತಾರೆ. ಇಷ್ಟೊಂದು ಸಂತರ ನಾಡು, ನಮ್ಮ ಮಣ್ಣಿಗೆ ಅಂತಹ ಗುಣ ಇದೆ. ನಮ್ಮ ಜೀವನ ಪದ್ಧತಿಯೇ ನಮ್ಮ ಎಲ್ಲ ರೋಗಗಳಿಗೆ ರಾಮಬಾಣ ಅಂತ ಇರುವಾಗ ಯಾಕೆ ತಪ್ಪು ಹೋಗ್ತಾ ಇದೆ? ಯಾಕೆಂದರೆ ಇವತ್ತಿನ ಫಾಸ್ಟ್ ಲೈಫ್, ವೇಗದ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ. ಎಲ್ರಿಗೂ ಹಣ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯ ಕಲ್ಪನೆಗಳಾಗಲಿ ಆಸೆಗಳಾಗಲಿ ಇಲ್ಲವೇ ಇಲ್ಲ. ದೇಹ ಅನ್ನುವಂಥ ಒಂದು ಅದ್ಭುತ ಸಾಧನ. ಕಾಳಿದಾಸ ಹೇಳೋದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಶರೀರ ಒಂದು ಮಾಧ್ಯಮವಾಗಿ ಇಟ್ಕೊಂಡ್ರೆ ಯಾವ ಧರ್ಮವನ್ನು ಅಂದರೆ ನಮ್ಮ ನಿತ್ಯ ಜೀವನದ, ಅದು ಪತಿ ಧರ್ಮ ಇರ್ಬೋದು, ಪತ್ನಿ ಧರ್ಮ ಇರ್ಬೋದು, ಪುತ್ರ ಧರ್ಮ ಇರ್ಬೋದು, ಅಥವಾ ಯಾವುದೇ ಸಾಧನೆಗೆ ಸಂಬಂಧಪಟ್ಟದ್ದು, ಅಂದರೆ ನಮ್ಮ ವ್ಯಾವಹಾರಿಕ ಜೀವನ ಪಾರಮಾರ್ಥಿಕ ಎರಡಲ್ಲೂ ಕೂಡ ಸಾಧನೆಗೆ ಈ ಶರೀರವೇ ಮಾಧ್ಯಮ. ಆದರೆ ಈ ಶರೀರವನ್ನೇ ಈಗ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ. ಇಲ್ಲ ಶರೀರವನ್ನು ತೋರಿಕೆಗಾಗಿ ಜಿಮ್ ಮಾಡ್ತೀವಿ, ಇಲ್ಲ ಶೋಕಿಗಾಗಿ ಒಂದಷ್ಟು ಮೇಕಪ್ಗಳನ್ನು ಮಾಡ್ತೀವಿ. ಅದನ್ನು ಬಿಟ್ಟರೆ ಶರೀರವನ್ನು ದೃಢವಾಗಿ ಒಳಗಡೆಯಿಂದ ದೃಢವಾಗಿ ಇಟ್ಕೊಳ್ಳಿಕ್ಕೆ ಜಿಮ್ ಮಾಡೋದು ಒಳಗಡೆಯಿಂದ ದೃಢವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ. ಮನಸ್ಸು ಕಂಟ್ರೋಲ್ ಇರಲ್ಲ. ನಾ ಹೇಳೋದು ಜಿಮ್ ಮಾಡಿ, ಏರೋಬಿಕ್ಸ್ನು ಮಾಡಿ, ಆದರೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪ್ರಾಣಾಯಾಮನಾದರೂ ಅಟ್ಲೀಸ್ಟ್ ಅದ್ರ ಜೊತೆಗೆ ಜೋಡಿಸ್ಕೊಳ್ಳಿ. ಪ್ರಾಣಾಯಾಮ ನಿಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ನಿಮ್ಮ ಕಂಟ್ರೋಲ್ ಇಡಲಿಕ್ಕೆ ಸಹಾಯ ಮಾಡುವಂಥದ್ದು. ಯಾಕೆಂದರೆ ನಿಮ್ಮ ಉಸಿರಿಗೂ ನಿಮ್ಮ ಮನಸ್ಸಿಗೂ ನೇರ ಕನೆಕ್ಟ್ ಇದೆ. ಯಾವಾಗ ಮನಸ್ಸು ವ್ಯತ್ಯಾಸ ಆಗ್ತದೆ, ಉಸಿರಾಟದಲ್ಲಿ ವ್ಯತ್ಯಾಸ ಆಗ್ತದೆ. ಬಹಳ ಸ್ವಾರಸ್ಯಕರ ಸಂಗತಿ ಇದು. ನಮ್ಮ ಉಸಿರಿನಲ್ಲಿ ಏರುಪೇರು ಆದಾಗ ಚಂಚಲವೂ ಆಗ್ತದೆ. ಅದಕ್ಕೆ ಚಲಯವಾತೆ ಚಂಚಲಂ ಚಿತ್ತಂ ಅಂತ ಹೇಳ್ತೀವಿ ನಾವು. ಮನಸ್ಸು ಉಸಿರಾಟ ಚಂಚಲ ಆದಾಗ ಮನಸ್ಸು ಚಂಚಲ ಆಗಿರ್ತದೆ, ಅಥವಾ ಮನಸ್ಸು ಚಂಚಲ ಆಗಿದ್ದಾಗ ಸಾಂಕೇತಿಕವಾಗಿ ಉಸಿರು ಚಂಚಲ ಆಗಿರುತ್ತೆ. ವಿಶ್ವಾಸ ಆ ಶ್ವಾಸನ ಸರಿಯಾದ ರೀತಿ ಲಯಬದ್ಧಗೊಳಿಸಿದ್ರೆ ನಮ್ಮ ಜೀವನದ ಎಷ್ಟೋ ಸಂಗತಿಗಳನ್ನು ನಮ್ಮ ಕಂಟ್ರೋಲ್ ತೊಗೋಬೋದು. ಏನು ವಿಲ್ ಪವರ್ ಅಂತ ಹೇಳ್ತೀವಿ, ಇದು ಸಾಧ್ಯ ಇದು ಅಸಾಧ್ಯ ಅಂತ ನಾವು ಏನು ಕೂರ್ತೀವಿ, ಎಲ್ಲವನ್ನು ಸಾಧ್ಯವಾಗಿಸುವ ಶಕ್ತಿ ಮನಸ್ಸಿಗಿದೆ. ಆ ಮನಸ್ಸನ್ನು ನೇರ ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಶ್ವಾಸದ ಮೂಲಕ, ಪ್ರಾಣಾಯಾಮದ ಮೂಲಕ ನೀವು ಮನಸ್ಸನ್ನು ಕಂಟ್ರೋಲ್ ಮಾಡಿದರೆ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ನೀವು ಸಾಧಿಸಬಲ್ರಿ. ಇನ್ನು ಈ ಕರೋನಾ ಯಾವ ಸಂಗತಿ. ಹಾಗಾಗಿ ಪ್ರಾಣಾಯಾಮವನ್ನು ಪ್ರತಿನಿತ್ಯ ಕನಿಷ್ಠ ಒಂದು 15ರಿಂದ 20 ನಿಮಿಷ ಪ್ರತಿನಿತ್ಯ ಅಭ್ಯಾಸ ಮಾಡಿ ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಯಾವ ರೋಗವನ್ನು ಜಯಿಸ್ಬೋದು. ಈ ಕರೋನಾಗೆ ಸಂಬಂಧಪಟ್ಟಾಗ ಹೇಳೋದಿದ್ದರೆ
ಷಟ್ಕ್ರಿಯೆ, ಹಠಯೋಗದಲ್ಲಿ ಷಟ್ಕ್ರಿಯೆ ಅಂತ ಇದೆ. ಅದರಲ್ಲಿ 2 ಬಹಳ ಪ್ರಮುಖವಾಗಿ ನೇತಿ ಮತ್ತು ಕಪಾಲಭಾತಿ. ಈ 2 ಕ್ರಿಯೆಯನ್ನು ಸದ್ಯಕ್ಕೆ ಜೋಡಿಸ್ಕೊಂಡ್ರೆ ಆರಾಮವಾಗಿ ಇದರಿಂದ ಹೊರಗೆ ಬರ್ಬೋದು. ಯಾರು ಇದಕ್ಕೆ ಒಳಗಾಗಿದ್ದಾರೆ ಅಥವಾ ಒಳಗಾಗಿಲ್ಲ, ಇಬ್ಬರೂ ಕೂಡ ಈ ನೇತಿ ಮತ್ತು ಕಪಾಲಭಾತಿ ಎರಡನ್ನೂ ಮಾಡ್ತಾ ಬಂದರೆ, ಪ್ರತಿನಿತ್ಯ ಮಾಡ್ತಾ ಬಂದರೆ ಈ ವೈರಸ್ನಿಂದ ದೂರ ಆಗ್ಬೋದು. ಕೇವಲ ವೈರಸ್ಸಿಂದ ದೂರ ಆಗೋದಲ್ಲ, ಅದು ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಮಾನಸಿಕವಾದ ಯಾವುದೇ ರೀತಿಯ ಒತ್ತಡಗಳಿರ್ಬೋದು, ತುಮುಲಗಳಿರ್ಬೋದು, ಗೊಂದಲಗಳಿರ್ಬೋದು, ಅದರಿಂದ ಹೊರಗೆ ಬಂದು ನಿಮ್ಮ ಜೀವನವನ್ನು ಮತ್ತೆ ರೂಪಿಸ್ಕೊಳ್ಳುವ ಶಕ್ತಿ ನಿಮಗೆ ಗೊತ್ತಾಗ್ತದೆ, ನಿಮಗೆ ಬರ್ತದೆ. ಅಂದರೆ ನಾವೇ ಏಕಾಏಕಿ ಯಾರ ಸಹಕಾರ ಇಲ್ಲದೆ ಅದನ್ನು ಪ್ರಯತ್ನ ಪಡಬಾರ್ದು ಅನ್ನೋದನ್ನು ಕೂಡ ಸ್ವಲ್ಪ ಪ್ರಾರಂಭದಲ್ಲಿ 1 ದಿನನಾದರೂ ಅದು ಬಹಳ ಸುಲಭವಾದ ಕ್ರಿಯೆಗಳು. 1 ದಿನ ಒಬ್ಬ ಯೋಗ್ಯ ಗುರುವಿನ ಹತ್ರ ಅದನ್ನು ಮಾರ್ಗದರ್ಶನ ಪಡೆದ್ರೆ ಇನ್ನು ಉಳಿದ ದಿನ ನೀವೇ ಮಾಡ್ತಾ ಹೋಗ್ಬೋದು. ಸುಮಾರು 7-8 ನಿಮಿಷದಲ್ಲಿ ಮುಗಿದು ಹೋಗುವಂಥ ಕ್ರಿಯೆ. ಇನ್ನು ಅಭ್ಯಾಸ ಆದರೆ 5 ನಿಮಿಷದಲ್ಲೇ ಮುಗಿದು ಹೋಗುವಂಥ ಕ್ರಿಯೆ. ಮೂಗಿಗೆ ಇನ್ನೇನೇನೋ ಹಾಕುವ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಬಹಳ ಒಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ನಿಂಬೆಹಣ್ಣನ್ನು ಮೂಗಿಗೆ ಹಾಕಿಕೊಂಡ್ರೆ ಕರೋನಾ ಸೋಂಕಿನಿಂದ ನಾವು ಮುಕ್ತರಾಗಬಹುದು ಅಂತ ಒಂದು ವಿಚಾರ ಹರಿದಾಡ್ತಾ ಇತ್ತು. ಅದಕ್ಕೆ ತಮ್ಮ ನೋಡಿ, ಮೂಗಿಗೆ ಏನೇ ಹಾಕಿದ್ರು ಗಂಟ್ಲವರೆಗೆ ಬರ್ತಿದೆ. ಶ್ವಾಸಕೋಶಕ್ಕಾಗಲಿ ಮತ್ತೆಲ್ಗೂ ಹೋಗಲ್ಲ, ಗಂಟ್ಲಿಗೆ ಬರ್ತಿದೆ ಮತ್ತು ಹೊಟ್ಟೆಗೆ ಹೋಗೋದು. ಅದು ಜಲನೇತಿ ಕೂಡ ಹಾಗೆ, ಜಲನೇತಿ ಕೂಡ ಅಷ್ಟೇ. ಆದರೆ ಈ ಜಲನೇತಿಲಿ ನಾವೇನು ಮಾಡ್ತೀವಿ, ಬಾಯಿಗೆ ಬರೋದೇ ಇಲ್ಲ. ಅದು ಗಂಟ್ಲವರೆಗೆ ಬರ್ತದೆ, ಆದರೆ ಇನ್ನೊಂದು ಮೂಗಿನಿಂದ ಅದು ಹೊರಗೆ ಬರಬೇಕು. ಬಲ ಮೂಗಿನಲ್ಲಿ ಹಾಕಿದರೆ ಎಡ ಮೂಗಿನಲ್ಲಿ ಬರಬೇಕು 1 ಪಾಟ್ ಅಷ್ಟು ನೀರನ್ನು, ಇನ್ನೊಂದು ಸರಿ ಎಡ ಮೂಗಿನಲ್ಲಿ ಹಾಕಿದರೆ ಬಲ ಮೂಗಿನಲ್ಲಿ ಬರಬೇಕು. ಹಾಗಾಗಿ ಇಲ್ಲೇ ಖಾಲಿ ಆಗಿಬಿಡುತ್ತೆ ಅದು ನೀರು. ಇನ್ನು ಗಂಟ್ಲಿಗಾಗಲಿ ಮತ್ತು ಹೊಟ್ಟೆಗೂ ಕೂಡ ಅದು ಹೋಗೋ ಪ್ರಶ್ನೆನೇ ಇಲ್ಲ. ಮತ್ತು ಕಪಾಲಭಾತಿ ಕ್ರಿಯೆ ಮೂಲಕ, ಹಾಗಾಗಿ ಅದನ್ನು ಯಾರು ಪ್ರಯತ್ನ ಪಡಬಾರ್ದು, ಪ್ರಯೋಗ ಮಾಡಬಾರ್ದು ಅನ್ನೋ ತಮ್ಮ ವಿನಂತಿನ. ನಿಂಬೆಹಣ್ಣಿಂದ ಹೌದು, ನನಗೆ ಅದ್ರ ಬಗ್ಗೆ ತುಂಬ ಆಳವಾದ ನಿಂಬೆಹಣ್ಣಿನ ಅರಿವಿಲ್ಲ. ಆದರೆ ನನ್ನ ಸಲಹೆ, ನಿಂಬೆಹಣ್ಣು ಬೇರೆ ಬೇರೆ ರಸಗಳನ್ನು ಹಾಕೋದಕ್ಕಿಂತ ಜಲನೇತಿ ಮಾಡಿ. ಹೇಗೆ ಡಾಕ್ಟ್ರುಗಳು ಎಲ್ಲರೂ ಸಜೆಸ್ಟ್ ಮಾಡುವಂಥದ್ದು, ಉಪ್ಪನ್ನು ನೀರು ಹಾಕಿ ಗಾರ್ಗಿಲ್ ಮಾಡಿ ಅಂತ ಎಲ್ಲರೂ ಡಾಕ್ಟ್ರುಗಳು ಹೇಳ್ತಾರೆ. ಪ್ರತಿನಿತ್ಯ ಎಷ್ಟು ಸಾಧ್ಯ ಅಷ್ಟು ಸಮಯ ನೀವು ಗಾರ್ಗಿಲ್ ಮಾಡಿ ಅಂತ ಹೇಳ್ತಾರೆ. ನಾವು ಜಲನೇತಿಲ್ ಮಾಡೋದು ಕೂಡ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಪ್ರಮಾಣದ ಉಪ್ಪು ಹಾಕಿ ಆ ಉಪ್ಪನ್ನು ಮೂಗಿನ ಮೂಲಕ ಮಾಡ್ತೀವಿ. ಈಗೆಲ್ಲ ಹಿಂದೆ ಎಲ್ಲ ಭಾಳ ಹಿಂದಿನ ಕಾಲಗಳಲ್ಲಿ ಅಂಗೈನಲ್ಲಿ ನೀರು ಹಾಕಿ ಅದನ್ನು ಎಳಿತಾ ಇದ್ರು ಮೂಗಿನಲ್ಲಿ. ಆದರೆ ಈಗ ಅದಕ್ಕೋಸ್ಕರನೇ ಜಲನೇತಿದು ಪಾಟ್ ಅಂತಲೇ ಬರ್ತಿದೆ. ಎಲ್ಲ ಕ್ರೀಡಾ ಶಾಪ್ಗಳಲ್ಲೂ ಆ ಪಾಟ್ ಸಿಗ್ತಿದೆ. ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡಿದ್ದಾರೆ. ನೀವು ಪ್ರತಿನಿತ್ಯ ಬೆಳಗ್ಗೆ 1 ಸರಿ, ಸಂಜೆ 1 ಸರಿ. ಈ ಕರೋನಾಗೋಸ್ಕರ ಮಾತ್ರ ಅಲ್ಲ, ಇವತ್ತು ಬೆಂಗಳೂರು ಎಷ್ಟು ಆರೋಗ್ಯಕ್ಕೋಸ್ಕರ, ಎಲ್ಲ ರೀತಿಯ ಆರೋಗ್ಯಕ್ಕೂ ಕೂಡ ಅದು ಸಹಾಯ ಆಗ್ತಿದೆ. ಪ್ರಕೃತಿ ಈ ದೇಹವನ್ನು ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಿದೆ. ಆ ಪ್ರಾಕೃತಿಕ ಸಹಜವಾದ ಕೆಲವು ಕ್ರಿಯೆಗಳಿಂದನೇ ದೇಹನ ರಕ್ಷಣೆ ಮಾಡಬೇಕು. ನಮ್ಮ ಆರೋಗ್ಯ ಹೆಚ್ಚಾಗಬೇಕಾದ್ರೆ ಔಷಧಿ ತಗೊಳ್ಳೋದ್ರಿಂದ ಆರೋಗ್ಯ ಹೆಚ್ಚಾಗಲ್ಲ. ಔಷಧಿ ತಗೊಳ್ಳೋದ್ರಿಂದ ನಮ್ಮಲ್ಲಿರೋ ರೋಗ ಹೋಗ್ತದೆ, ಆರೋಗ್ಯ ಹೆಚ್ಚಾಗಲ್ಲ. ನಮ್ಮ ಪ್ರತಿನಿತ್ಯ ಸಾವಿರಾರು ಸೆಲ್ಸ್ಗಳು ಸಾಯ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದು 100 ಕೂದಲು ಉದುರುತ್ತಾ ಇದೆ, ಸಾವಿರಾರು ಸೆಲ್ಸ್ಗಳು ಸಾಯ್ತಾ ಇದೆ. ಪ್ರತಿನಿತ್ಯ ಅಷ್ಟೇ ಪ್ರಮಾಣದಲ್ಲಿ ಹುಟ್ಟುತ್ತಾ ಇದೆ. ಯಾವಾಗ ನಿಮ್ಮ ತಿನ್ನುವ ಆಹಾರ, ನಿಮ್ಮ ವಿಹಾರ, ಈ ಪ್ರಕೃತಿಗೆ ಹತ್ತಿರವಾದ ಕ್ರಿಯೆಗಳು ನಿಮ್ಮಲ್ಲಿಲ್ಲ, ಸಾಯೋ ಪ್ರಮಾಣ ಅಷ್ಟೇ ಇರ್ತದೆ, ಹುಟ್ಟೋ ಪ್ರಮಾಣ ಕಡಿಮೆ ಆಗ್ತದೆ. ಆಗ ನಿಮಗೆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗ್ತದೆ, ವೃದ್ಧಾಪ್ಯ ಬೇಗ ನಿಮ್ಮನ್ನು ಆವರಿಸ್ಕೊಳ್ತದೆ. ನಿಜ ಶ್ರೀಗಳೇ, ಯಾವುದೇ ಒಂದು ವಿಚಾರದಲ್ಲಿ ನಾವು ಅದನ್ನು ವೇದ್ಯ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಅದಕ್ಕೆ ಅದರದೇ ಆದಂಥ ಒಂದು ಸಾಧನೆ ಬೇಕಾಗತ್ತೆ. ಆದರೆ ಇಲ್ಲಿವರೆಗೂ ನಾವು ಯಾವ ರೀತಿಯಾದಂಥ ಪ್ರಯತ್ನ ಪಟ್ಟಿಲ್ಲ, ನಮ್ಮ ಆರೋಗ್ಯದ ಕಡೆ ನಾವು ಗಮನ ಹಾಕಿಲ್ಲ. ಈಗ ನಾವು ರೋಗದಿಂದ ನರಳುತ್ತಾ ಇದ್ದೀವಿ. ಈಗ ತಕ್ಷಣಕ್ಕೆ ನಾವು ಏನು ಮಾಡಬೇಕು, ಅಥವಾ ಕರೋನಾದಿಂದ ನಾವು ನರಳುತ್ತಾ ಇದ್ದೀವಿ, ಏನು ಮಾಡಬೇಕು ಅಂತ ಕೇಳಿದರೆ ತಮ್ಮ ಆ ಕ್ಷಣದ ಉತ್ತರ ಏನು? ನೋಡಿ, ಹಿಂದೆ ಹಳ್ಳಿಗಳಲ್ಲಿ ಪ್ರತಿ ಹಿತ್ತಲಿನಲ್ಲಿ 2 ಗಿಡ ಕಡ್ಡಾಯವಾಗಿರ್ತಿತ್ತು. ಒಂದು ತುಳಸಿ, ಇನ್ನೊಂದು ಅಮೃತ ಬಳ್ಳಿ. ಹೌದು, ಎಂಥದ್ದೇ ಜ್ವರ ಬರಲಿ, ಖಾಲಿ ಹೊಟ್ಟೆನಲ್ಲಿ ಅಮೃತ ಬಳ್ಳಿದು ರಸ ಅದರ ಜೊತೆಗೆ ಜೇನುತುಪ್ಪ ಸೇರಿಸಿ ಪ್ರತಿನಿತ್ಯ ಸೇವಿಸಿಬಿಟ್ರೆ ಎಂಥ ಸಮಸ್ಯೆಗಳಿದ್ರು, ಎಂಥ ಕಾಯಿಲೆಗಳಿದ್ರು, ಎಂಥ ವೈರಸ್ ಅಟ್ಯಾಕ್ ಆಗಿದ್ರು ಕಂಟ್ರೋಲ್ ಮಾಡೋ ಶಕ್ತಿ ಅಮೃತ ಬಳ್ಳಿ ರಸಕ್ಕಿತ್ತು. ಇಲ್ಲ ತುಳಸಿ, ಅಟ್ಲೀಸ್ಟ್ ತುಳಸಿ ರಸನಾದರೂ ತಗೋಬೇಕು. ಅದೇ ಮೊದಲೇ ಹೇಳಿದಾಗೆ ಪ್ರಕೃತಿಯಿಂದ ದೂರ ಆಗಿ ಕೇವಲ ಮೆಡಿಸನ್ಗೆ ಹೋಗೋದ್ರಿಂದಾಗಿ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ದೇಹ ಮೆಡಿಸನ್ 300 mg 500 mg ತಗೊಂಡಾಗಲೇ ಗುಣ ಆಗೋದು ಅನ್ನುವಷ್ಟು ದೇಹ ಕೂಡ ಹೊಂದ್ಕೊಂಡ್ಬಿಡ್ತಾ ಇದೆ. ಅದಕ್ಕೆ ನನ್ನ ಸಜೆಷನ್, ಇಂಥ ಪೆಂಡೆಮಿಕ್ ಅಂದರೆ ಅದ್ರ ನಮ್ಮ ಮನಸ್ಸಿನ ಪಾತ್ರ ಇದೆ ಅಂತೀರಿ. ನಾವು ಹಾಗೆ ಅಂದುಕೊಂಡು ಬಿಟ್ಟಿದ್ದೀವಿ ನಾವು, ಅಥವಾ ಅದಕ್ಕೆ ಒಗ್ಗಿಕೊಂಡು ಬಿಟ್ಟಿದ್ದೀವಿ
ಅದಕ್ಕೋಸ್ಕರ ಅದು ಕೇಳ್ತಾ ಇದೆಯಾ ದೇಹ? ತುಂಬ ಸರಿ ಕಾಯಿಲೆ ಫಸ್ಟ್ ಬರೋದು ಮನಸ್ಸಿಗೆ, ಹಾಂ, ದೇಹಕ್ಕೆ ಫಸ್ಟ್ ಬರೋದೇ ಇಲ್ಲ. ನನಗೆ ಫಸ್ಟ್ ಫೀಲ್ ಆಗೋಕ್ಕೆ ಶುರುವಾಗದೆ, ನನಗೆ ಜ್ವರ ಬಂದಾಗ ಆಗ್ತಾ ಇದೆ ಅಂತ ಶುರುವಾಗದೆ ಮನಸ್ಸಿಗೆ. ನೀವು ಹೇಳೋ ಹಾಗೆ ಫಸ್ಟ್ ಬರುವಂಥದ್ದೇ ಮನಸ್ಸಿಗೆ. ಮನಸ್ಸಿಗೆ ಬಂದರೆ ನಂತರ ದೇಹಕ್ಕೆ ಶುರುವಾಗ್ತದೆ. ಹಾಗೆ ಇವತ್ತು ಈ ಮಾತ್ರೆ ತೊಗೊಂಡ್ರೇ, ಡಾಕ್ಟರ್ ಹತ್ರಕ್ಕೆ ಹೋದ್ರೇ ನಾನು ಹುಷಾರಾಗ್ತೀನಿ ಅನ್ನುವ ಮನಸ್ಥಿತಿ ಬಂದಿರೋದ್ರಿಂದಾಗಿ ಈ ರೀತಿಯ ಪ್ಯಾಂಡಮಿಕ್ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲೇ ಸಣ್ಣ ಸಣ್ಣ ಕ್ರಿಯೆಗಳನ್ನು, ಸಣ್ಣ ಸಣ್ಣ ಔಷಧಿಗಳನ್ನು ಅಭ್ಯಾಸ ಶುರು ಮಾಡಿ, ನಾನು ಹೇಳಿದಾಗೆ ಅಮೃತ ಬಳ್ಳಿ ರಸ ಶುರು ಮಾಡಿ, ಒಬ್ಬ ಯೋಗ್ಯ ಗುರುವಿನ ಮೂಲಕ ಜಲನೀತಿ ಮತ್ತು ಸಣ್ಣ ಪ್ರಮಾಣದ ಪ್ರಾಣಾಯಾಮವನ್ನು ಶುರು ಮಾಡಿ, ಕಪಾಲಭಾತಿ ಕ್ರಿಯೆಯನ್ನು ಶುರು ಮಾಡಿ, 2 ನಿಮಿಷ 3 ನಿಮಿಷ ಕಪಾಲಭಾತಿ ಕ್ರಿಯೆ ಮಾಡಿ ಸಾಕು. ಅದರಿಂದ ಎಫೆಕ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಎಲ್ಲ ವಯೋಮಾನದವರು ಅದನ್ನು ಅಭ್ಯಾಸ ಮಾಡಬಹುದಾ? 12 ವರ್ಷ ಮೇಲ್ಪಟ್ಟ, ಅದು ಹುಡುಗ ಇರಲಿ ಯಾರು ಬೇಕಾದರೂ 12 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಅದನ್ನು ಅಭ್ಯಾಸ ಮಾಡ್ಬೋದು. ಆದರೆ ಕಪಾಲಭಾತಿ ಅನ್ನೋ ಕ್ರಿಯೆ ಏನಿದೆ ಅದು ಹೊಟ್ಟೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ಈ ಪೀರಿಯಡ್ಸ್ ಟೈಮ್ನಲ್ಲಿ ಆದಾಗ ಆ 3 ಡೇಸ್ ಮಾಡಬಾರ್ದು. ಮತ್ತು ಯಾರು ಗರ್ಭ ಧರಿಸಿರ್ತಾರೆ ಮಹಿಳೆಯರು ಆ ಸಮಯದಲ್ಲಿ ಮಾಡಬಾರ್ದು. ಅದರ್ವೈಸ್ ಇನ್ನು ಪ್ರತಿಯೊಬ್ಬರು ಕೂಡ ಕಪಾಲಭಾತಿ ಕ್ರಿಯೆಯನ್ನು ಮತ್ತು ನೇತಿ ಕ್ರಿಯೆಯನ್ನು ಕಂಟಿನ್ಯೂ ಮಾಡ್ತಾ ಬರ್ಬೋದು. ನನಗೆ ಇನ್ನೊಂದು ನಿಮಗೆ ಈ ಮೂಲಕ ಸಂದೇಶ ಕೊಡೋದಿದ್ದರೆ, ಎಲ್ರಿಗೂ ತಿಳಿ ಹೇಳೋದಿದ್ದರೆ, ಆಸನ ಪ್ರಾಣಾಯಾಮದ ನಂತರ ನಾವು ಎಲ್ರಿಗೂ ಹೇಳೋದು ಮುದ್ರೆಗಳನ್ನು ಅಭ್ಯಾಸ ಮಾಡಿ ಅಂತ. ಈ ಮುದ್ರೆಗಳ ಅಭ್ಯಾಸದಿಂದಾಗಿ ಈ ಧೈರ್ಯವನ್ನು ಬರ್ಬೋದು ಮತ್ತು ಈ ಕಾಯಿಲೆಯಿಂದನೂ ದೂರ ಮಾಡ್ಬೋದು. ಅದಕ್ಕೆ ನಾನು ಈ ಕರೋನಾ ಕಾರಣಕ್ಕೋಸ್ಕರ 4 ಮುದ್ರೆಗಳನ್ನು ಬೇಕಾದ್ರೆ ನಾನು ಸಜೆಸ್ಟ್ ಮಾಡಬಲ್ಲೆ ಈ ಮೂಲಕ. ದಯವಿಟ್ಟು. ಒಂದು, ನೀವು ಕೇಳಿದ್ರಿ, ಭಯ, ಆತಂಕ, ಮಾನಸಿಕ ಒತ್ತಡಗಳು ಕಡಿಮೆ ಆಗಬೇಕು ಮೊದಲೇದು. ಹಾಗಾಗಿ ಜ್ಞಾನ ಮುದ್ರೆಯನ್ನು ಫಸ್ಟ್ ಮಾಡಬೇಕು. ಈ 5 ಬೆರಳೇನಿದೆ ಇದು ಪಂಚಭೂತದ ಸಂಕೇತ. ಈ ಪಂಚಭೂತಗಳಲ್ಲೇ ವ್ಯತ್ಯಾಸ ಆದಾಗ ದೇಹದಲ್ಲೂ ಹಲವಾರು ವ್ಯತ್ಯಾಸಗಳಾಗ್ತದೆ. ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿ ಏನಿದೆ, ರೋಗ ನಿರೋಧಕ ಶಕ್ತಿ ಅಂತ ಏನು ನೀವು ಕರಿತೀರಿ, ನಾವು ಯೋಗದಲ್ಲಿ ಅದನ್ನು ಪ್ರಾಣಶಕ್ತಿ ಅಂತ ಕರಿತೀವಿ. ಆ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು. ಕೈ ಬೆರಳುಗಳ ಮೂಲಕ, ಕಾಲು ಬೆರಳುಗಳ ಮೂಲಕ ಪ್ರಾಣಶಕ್ತಿ ಹೊರಗೆ ಹರಿತಾ ಇದೆ. ಹಾಗೆ ಹೊರಗೆ ಹರಿತಾ ಇರೋ ಪ್ರಾಣಶಕ್ತಿಯನ್ನು ಮತ್ತು ಒಳಗಡೆಗೆ ತಗೊಂಡು ಕೈ ಬೆರಳುಗಳ ಸಂಯೋಜನೆಯಿಂದ ಹೊಳಮುಖ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ತದೆ. ಅದರಲ್ಲಿ ಒಂದು ಜ್ಞಾನಮುದ್ರ. ಅಗ್ನಿತತ್ವದ ಹೆಬ್ಬೆರಳಿಗೆ ವಾಯುತತ್ವದ ತೋರ್ಬೆರಳು ಪರಸ್ಪರ ಟಚ್ ಮಾಡಿದರೆ ಸಾಕು. ಒಂದು 10 ರಿಂದ 15 ನಿಮಿಷ ನೀವು ಇದನ್ನು ಹಿಡ್ಕೊಂಡು ಕೂತ್ಕೊಳ್ಳಿ. ತನಗೆ ತಾನೇ ನಿಮ್ಮ ಮನಸ್ಸು ಒಂದು ಸ್ಥಿಮಿತತೆಗೆ ಬರ್ತದೆ, ನಿಮ್ಮ ಹಿಡಿತಕ್ಕೆ ಬರ್ತದೆ. ಇದು ಧ್ಯಾನಕ್ಕೂ ಕೂಡ ನಾವು ಅದಕ್ಕೋಸ್ಕರವೇ ಬೆಳೆಸ್ತೀವಿ. ಮನಸ್ಸನ್ನು ನಿಮ್ಮ ಹಿಡಿತಕ್ಕೆ ತಂದು ಕೊಡಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ಕಾರಣಕ್ಕೆ ಜ್ಞಾನ ಮುದ್ರೆ ಮಾಡ್ತೀವಿ. 2ನೇದು ಏನಾಗ್ತಾ ಇದೆ, ಲಂಗ್ಸಿನ ಸಮಸ್ಯೆ ಆಗ್ತಾ ಇದೆ ಮತ್ತು ಹಾರ್ಟಿನ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಈ ಜ್ಞಾನ ಮುದ್ರೆ 10 ರಿಂದ 15 ನಿಮಿಷ ಆದಮೇಲೆ 2ನೇ ಮುದ್ರೆ ಹೃದಯ ಮುದ್ರೆ. ಈ ವಾಯುತತ್ವದ ಏನು ತೋರ್ಬೆರಳಿದೆ ಅದನ್ನು ಬುಡಕ್ಕೆ, ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಅದರ ಮೇಲೆ ಮಲಗಿಸಿ, ತೋರ್ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಹೆಬ್ಬೆರಳಿನಗೆ ಟಚ್ ಮಾಡಿ. ಹೀಗೆ ಟಚ್ ಮಾಡಿದ್ರೆ ಆಗುವಂಥದ್ದೇ ಹೃದಯ ಮುದ್ರೆ. ಮುದ್ರಾಶಾಸ್ತ್ರದಲ್ಲಿ ಹಾರ್ಟಿನ ಎಂಥದ್ದೇ ಸಂದರ್ಭದಲ್ಲೂ, ಆಘಾತ ಆದಂಥ ಸಂದರ್ಭದಲ್ಲಿ ಇದನ್ನು ಒಂದಷ್ಟೊತ್ತು ಹಿಡ್ಕೊಂಡ್ರೆ ಸಾವಿನ ಪ್ರಮಾಣವನ್ನು ತಗ್ಗಿಸ್ಬೋದು ಅಂತ ಯೋಗದ ಮುದ್ರಾಶಾಸ್ತ್ರಜ್ಞರು ಹೇಳ್ತಾರೆ. ಹಾಗಾಗಿ ಈ ಹೃದಯ ಮುದ್ರೆ ಮಾಡಿದರೆ ಲಂಗ್ಸಿನ ಕೆಪಾಸಿಟಿ ಏನಿದೆ ಅದು ಹೆಚ್ಚಾಗಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದರೆ ಅನಾವಶ್ಯಕ ನಮ್ಮ ದೇಹದಲ್ಲಿರುವ ವಾಯು ಏನಿದೆ, ಲಂಗ್ಸ್ನಲ್ಲಿ ಏನಿದೆ, ಅದನ್ನು ಹೊರಗೆ ಹಾಕೋಕ್ಕೆ ಈ ಮಡ್ಚಿದೀವಲ್ಲ, ಈ ಬೆರಳು ಸಹಾಯ ಮಾಡ್ತದೆ. ಈ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಏನಿದೆ, ಹೃದಯ ಮತ್ತು ಲಂಗ್ಸಿನ ಕೆಪಾಸಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ದೇಹದ ಅಂಗಾಂಗಗಳಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಹೀಗೆ ಹೃದಯ ಮುದ್ರೆ 2ನೇದು ಮಾಡಿ, ಇದೊಂದು 15 ನಿಮಿಷ ಮಾಡಿ. 3ನೇದು, ಲಂಗ್ಸ್ನಲ್ಲಿ ಕಫ ಜಾಸ್ತಿ ಆಗ್ತಾ ಇದೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ದೇಹದಲ್ಲೂ ಕೊಲೆಸ್ಟ್ರಾಲು ಜಾಸ್ತಿ ಆಗ್ತಾ ಇದೆ. ಈಗ ಕರೋನಾ ಕಾರಣಕ್ಕಂತೂ ಲಂಗ್ಸ್ನಲ್ಲಿ ಕಫ ಸಂಖ್ಯೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನೀವು ಮಾಡಬೇಕಾದ್ದೇನು ಅಂದರೆ 3ನೇದು ಸೂರ್ಯ ಮುದ್ರೆ. ಈ ಪೃಥ್ವಿ ತತ್ವದ ಉಂಗುರದ ಬೆರಳೇನಿದೆ ಅದನ್ನು ಬುಡಕ್ಕೆ ತಾಗಿಸಿ ಅದರ ಮೇಲೆ ಹೆಬ್ಬೆರಳನ್ನಿಟ್ಟರೆ ಆಗುವಂಥದ್ದೇ ಸೂರ್ಯ ಮುದ್ರೆ. ಇದೊಂದು 10 ರಿಂದ 15 ನಿಮಿಷ ನೀವು ಹಿಡ್ಕೊಂಡು ಕೂತ್ಕೊಳ್ಳಿ, ಗೊತ್ತಾಗ್ತದೆ ದೇಹದಲ್ಲಿ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ. ಕಫ ಆರಾಮವಾಗಿ ಕರಗಿಸಬಹುದು. ಮತ್ತು ಇದೆಲ್ಲ ಒಂದು ದಿನದಲ್ಲಾಗಲ್ಲ. ನೀವು ಬೆಡ್ ಮೇಲೆ ಮಲಗಿರಿ ಅಥವಾ TV ನೋಡ್ತಾ ಇರಿ, ವಾಕ್ ಮಾಡ್ತಾ ಇರಿ, ಈ ಮುದ್ರೆಗಳನ್ನು ಅದ್ರ ಜೊತೆಗೆ ಅಭ್ಯಾಸ ಮಾಡ್ತಾ ಬನ್ನಿ.
ಇದಕ್ಕೇನು ಎಕ್ಸ್ಟ್ರಾ ಟೈಮ್ ಕೊಡಬೇಕು ಅಂತಿಲ್ಲ. ಒಂದು ಕೈ ಫ್ರೀ ಇದ್ದರೂ ಒಂದು ಕೈಲಿ ಮಾಡಿ, 2 ಕೈ ಇದ್ದರೆ ಇನ್ನೂ ಒಳ್ಳೆಯದು. ಕೊನೆಯಲ್ಲಿ ಈ ಸೂರ್ಯ ಮುದ್ರೆ 10ರಿಂದ 15 ನಿಮಿಷ ಆದಮೇಲೆ 20 ನಿಮಿಷಕ್ಕಿಂತ ಹೆಚ್ಚು ಈ ಪ್ರಾಣ ಮುದ್ರೆಯನ್ನು ಮಾಡಿ. ಈ ಪ್ರಾಣ ಮುದ್ರೆ ನಮ್ಮ ನರಗಳ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ವಿಟಮಿನ್ಗಳ ಕೊರತೆ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಪ್ರಾಣ ಮುದ್ರೆ. ದೇಹದಲ್ಲಿರುವ ಪ್ರಾಣ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುವಂಥದ್ದು ಈ ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆಯನ್ನು ದಿನಕ್ಕೆ ಎಷ್ಟು ಸಮಯ ಮಾಡ್ತೀರಿ ನಿಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದು. ದೇಹದಲ್ಲಿರುವ ಸತ್ವ ಏನಿದೆ, ಪ್ರಾಣಶಕ್ತಿ ಏನಿದೆ ಅದನ್ನು ಹೆಚ್ಚು ಮಾಡ್ತದೆ. ನಿಮ್ಮ ದೃಷ್ಟಿ ದೋಷವನ್ನು ಕೂಡ ಸರಿ ಮಾಡೋ ಕೆಪಾಸಿಟಿ ಈ ಪ್ರಾಣ ಮುದ್ರೆಗಿದೆ. ಶ್ರೀಗಳೇ, ಬಹಳ ಕೇಳುವಾಗ ಸಂತೋಷ ಆಗುತ್ತೆ. ಇನ್ನೂ ಅದನ್ನು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಅದನ್ನು ಅನುಭವಿಸಿದಾಗ ಸುಖ ಅಥವಾ ಹಿತ ಅದನ್ನು ಬಲ್ಲವರು ಅಂತ ಅನಿಸುತ್ತೆ. ಆ ಒಂದು ಆತ್ಮವಿಶ್ವಾಸವನ್ನು ನಿಮ್ಮ ಮುಖದಲ್ಲಿಯೂ ಕೂಡ ನಾವು ಕಾಣಬಹುದು. ಅಷ್ಟು ಸಂತೋಷ ಆಗುತ್ತೆ. ಆದರೆ ಈ ಸಾಧನೆಯ ಹಿಂದಿರುವಂಥ ನಿಮ್ಮ ಪರಿಶ್ರಮವನ್ನು ಕೂಡ ನಾವು ನೋಡಬೇಕಲ್ವೇ? ನೀವು ಇಷ್ಟೆಲ್ಲ ಪರಿಣತಿನ ಸಾಧಿಸಬೇಕು ಅಂತ ಹೇಳಿದ್ರೆ ನಿಮಗೆ ಆರೋಗ್ಯದ ಬಗ್ಗೆ ಅರಿವಿತ್ತಾ, ಅಥವಾ ಯಾಕೆ ಈ ಕ್ಷೇತ್ರದ ಬಗ್ಗೆ, ಯೋಗ ಇರಬಹುದು, ಅಧ್ಯಾತ್ಮದ ಬಗ್ಗೆ ಅಷ್ಟೊಂದು ಒಲವು ವ್ಯಕ್ತವಾಗಲಿಕ್ಕೆ ಕಾರಣ ಏನು? ಏನಾದರೂ ಪ್ರಮುಖ ಘಟನೆ ಏನಾದರೂ ಸಂಭವಿಸ್ತಾ ನಿಮ್ಮ ಜೀವನದಲ್ಲಿ? ಈ ದೇಹಕ್ಕೆ 12 ವರ್ಷ ಇದ್ದಾಗ ಒಂದು ಪುಸ್ತಕ ನಮ್ಮ ಕೈಗೆ ಸಿಕ್ತು, ಕ್ರಿಯಾತ್ಮಕ ಯೋಗಾಸನಗಳು ಅಂತ. ಧಾರವಾಡದ ಒಂದು ಪಬ್ಲಿಕೇಶನ್, ಸ್ವಾಮಿ ಯೋಗಾನಂದರು ಅಂತ ಹೇಳಿ ಅದನ್ನು ಭಾಳ ಸಿಂಪಲಾಗಿ ಬರೆದಿದ್ದಾರೆ. ಆದರೆ ನಾವು ಆ ಚಿತ್ರ ನೋಡಿ ಆ ಹುಡುಗಾಟಿಕೆಗೋಸ್ಕರ ಆಸನವನ್ನು ಅಭ್ಯಾಸ ಮಾಡಿದ್ವಿ. ನಮಗೆ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಇದೇ ನಾವು ಜಗತ್ತಿಗೆ ನಮ್ಮ ಕಡೆಯಿಂದ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ನಮಗೆ ಹಿಂದೆ ಗೊತ್ತಿಲ್ಲ. ಆದರೆ ಆ ಹುಡುಗಾಟದಿಂದ ಶುರು ಏನು ಮಾಡಿದ್ವು, ಕ್ರಮೇಣ ಅದರಲ್ಲಿ ಸೆಳೆತ ಹೆಚ್ಚಾಗ್ತಾ ಹೋಗ್ತು. ಸುಮಾರು 94-95 ವಯಸ್ಸಲ್ಲಿ ನಾನು ಸ್ಪೆಕ್ಸ್ ಹಾಕುವಂಥ ಸ್ಥಿತಿ ಬಂತು. ತಲೆನೋವು 95ನೇ ಇಸ್ವಿಯಲ್ಲಿ 14-15 ವಯಸ್ಸಲ್ಲಿ ಸ್ಪೆಕ್ಸ್ ಹಾಕುವಂಥ ಸ್ಥಿತಿ ಬಂತು. ಡಾಕ್ಟರ್ ಹೇಳಿದರು, ನೀವು ಸ್ಪೆಕ್ಸ್ ಹಾಕಿಲ್ಲ ಅಂತ ಹೇಳಿದರೆ ಕಣ್ಣು ಇನ್ನೂ ದೃಷ್ಟಿ ಕಳೆದುಕೊಳ್ತೀವಿ, ಸಾಧ್ಯತೆ ಜಾಸ್ತಿ ಇದೆ ಅಂತ. 6 ತಿಂಗಳು ಕಷ್ಟಪಟ್ಟು ಹಾಕಿದ್ವು. ಒಂದು 6 ತಿಂಗಳ ನಂತರ ನಿರ್ಣಯ ಮಾಡಿದ್ವು, ಇನ್ನು ಮುಂದೆ ನಾನು ಸ್ಪೆಕ್ಸ್ ಹಾಕಲ್ಲ. ಒಂದಷ್ಟು ಪ್ರಾಣಾಯಾಮ, ಶೀರ್ಷಾಸನ, ಕೆಲವೊಂದು ಆಸನಗಳು ಮತ್ತು ಪ್ರಾಣಾಯಾಮವನ್ನು ಪ್ರತಿನಿತ್ಯ ಮಾಡೋಕ್ಕೆ ಶುರು ಮಾಡಿದ್ವು. ಕಂಪ್ಲೀಟ್ ಸ್ಪೆಕ್ಸ್ ಬಿಟ್ವು. ಇವತ್ತು ನಮ್ಮ ದೃಷ್ಟಿ ಬೇರೆಯವರಿಗಿಂತ ಚೆನ್ನಾಗಿ ಸ್ಪಷ್ಟವಾಗಿ ಇದೆ. ಇದು ಕಾರಣ ತಮ್ಮ ಆಸನ, ಯೋಗ, ಕುಂಡಲಿನಿ ಅಂತ ಅಂದ್ಕೊಳ್ಬೋದಾ? ಪ್ರಾಣಾಯಾಮದ ಕಾರಣ. ಆದರೂ ಸಣ್ಣ ಸಣ್ಣ ಆರೋಗ್ಯದ ವ್ಯತ್ಯಾಸಗಳಾಗ್ತಾ ಇತ್ತು ನನಗೆ. ನಾನು ಅಲೆಮಾರಿ, ಮನೆಯನ್ನು ಬಿಟ್ಟಿದ್ದು 16ನೇ ವಯಸ್ಸಲ್ಲಿ. ಅಲ್ಲಿಂದ ಇದುವರೆಗೂ ಕೂಡ ಅಲೆಮಾರಿ ರೀತಿಯಲ್ಲೇ ಜೀವನ ಮಾಡಿದ್ದು. ಕಾಡು ಜನದ ಹತ್ರ ಒಂದಷ್ಟು ಸಮಯ, ಹಿಮಾಲಯದಲ್ಲಿ ಒಂದಷ್ಟು ಸಮಯ, ಹೀಗೆ ಅಲಿತಾ ಇದ್ವು. ಆಗ ದೇಹದಲ್ಲಿ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳು ಆಗ್ತಾಯಿತ್ತು, ಏರುಪೇರು ಆಗ್ತಾಯಿತ್ತು, ನೀರು ವ್ಯತ್ಯಾಸ ಆಗ್ತಾಯಿದ್ದ ಕಾರಣಕ್ಕೆ. ಯಾವಾಗ 2013ರಲ್ಲಿ 2013ರಲ್ಲಿ ಕೆಲವರ ಸಲಹೆ ಮೇರೆಗೆ ಇವತ್ತಿನ ಯೂತ್ಸ್ಗೆ ಏನಾದರೂ ಕೊಡಬೇಕು, ನೀವು ಭಾಳ ಸಿಂಪಲ್ ಆದಂಥದ್ದನ್ನು ಆರಾಮಾಗಿ ಮನೆಯಲ್ಲಿ ಮಾಡುವಂಥದ್ದನ್ನು ಕಡಿಮೆ ಸಮಯದಲ್ಲಿ ಅವರಿಗೆ ಎಫೆಕ್ಟ್ ಆಗುವಂಥದ್ದನ್ನು ಕೊಡಬೇಕು ಅಂತ ಹೇಳಿದಾಗ 2013ರಲ್ಲಿ ನಾವೊಂದು ಪ್ರಯೋಗ ಶುರು ಮಾಡಿದ್ವಿ. ಪ್ರಾಣಾಯಾಮದಲ್ಲೇ ನಮ್ಮ ಪ್ರಾಚೀನ ಋಷಿಗಳು ಹಠಯೋಗ ಪ್ರದೀಪಿಕಾ ಅನ್ನುವಂಥ ನಮ್ಮ ಯೋಗದ ಒಂದು ಭಗವದ್ಗೀತೆ ಅದು. ಪತಂಜಲಿ ಆಸನದ ಬಗ್ಗೆ ಹೇಳಿರೋದು ಕೇವಲ ಒಂದೇ ಸಾಲು, ಸ್ಥಿರ ಸುಖಾಸನಂ ಅಷ್ಟೇ ಹೇಳಿರುವಂಥದ್ದು. ಪ್ರಾಣಾಯಾಮದ ಬಗ್ಗೆ ಹೇಳಿರೋದು ಒಂದೇ ಸಾಲು, ದೀರ್ಘವಾಗಿ ಶ್ವಾಸ ತಗೊಳ್ಳುವ, ದೀರ್ಘವಾಗಿ ಶ್ವಾಸ ಬಿಡುವ ಕ್ರಿಯೆಯನ್ನು ಪ್ರಾಣಾಯಾಮ ಅಂತ ಅಷ್ಟೇ ಹೇಳಿದ್ದು. ಆದರೆ ಅದನ್ನು ಹಿಡ್ಕೊಂಡು ಹಠಯೋಗ ಪ್ರದೀಪಿಕಾ ಅನ್ನುವಂಥ ಒಬ್ಬ ಗ್ರಂಥವನ್ನು ಸ್ವಾಮಿ ರಾಮ, ಸ್ವ ಆತ್ಮ ರಾಮ ಅನ್ನುವಂಥವ್ರು ಅದನ್ನು ರಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಸುಮಾರು 84 ಲಕ್ಷ ಆಸನಗಳಿದೆ ಅಂತ ಹೇಳ್ತಾರೆ. 84 ಲಕ್ಷ ಆಸನಗಳು. ಈ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳಿದೆಯೋ ಅಷ್ಟು ಜೀವರಾಶಿಗಳ ಆಸನಗಳನ್ನು ಅವರು ಹೇಳ್ತಾರೆ. ಆದರೆ ಅಲ್ಲಿ ದಾಖಲಾಗುವಂಥದ್ದು ಸುಮಾರು 300-350 ಆಸನಗಳು. ನೀವು ಆಸನಗಳ ಹೆಸರು ಕೇಳಿರ್ತೀರಿ, ತಾಡಾಸನ, ವೃಕ್ಷಾಸನ. ತಾಡಾಸನ ಅಂದರೆ ಬೆಟ್ಟದ ಥರ, ಬೆಟ್ಟದ ರೀತಿ ನಿಲ್ಲುವಂಥದ್ದು. ವೃಕ್ಷಾಸನ ಅಂದರೆ ವೃಕ್ಷದ ರೀತಿ, ಮರದ ರೀತಿ. ಗೋಮುಖಾಸನ, ಅಧೋಮುಖ ಶ್ವಾನಾಸನ ಎಲ್ಲವೂ ಕೂಡ ಪ್ರಾಣಿಗಳ ಹೆಸರನ್ನೇ ಹೇಳಿರುವಂಥದ್ದು. ಶವಾಸನ ಅನ್ನೋದು ಮಾತ್ರ ಆಲ್ಮೋಸ್ಟ್ ಮನುಷ್ಯನಿಗೆ ಹತ್ತಿರ ಆಗಿರುವಂಥದ್ದು, ಅಂದರೆ ಶವ ರೀತಿಯಲ್ಲಿ ಇರೋದ್ರಿಂದ ಅದನ್ನು ಕರೀತಾರೆ. ಈ ರೀತಿಯಾಗಿ ಅವರು ದಾಖಲೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿ 108 ಪ್ರಾಣಾಯಾಮಗಳನ್ನು ಅವರು ದಾಖಲೆ ಮಾಡ್ತಾರೆ. ಸುಮಾರು 700 ಚಿಲ್ಲರೆಯಷ್ಟು ಮುದ್ರೆಗಳನ್ನು ಅವರು ಹೇಳ್ತಾರೆ, ಇಷ್ಟು ಪ್ರಮಾಣದಲ್ಲಿ ಇದೆ ಅಂತ. ನಾವು ಅದರಲ್ಲಿ ಕೆಲವನ್ನು ತಗೊಂಡು
ಇವತ್ತಿನ ಮಾಡ್ರನ್ ಲೈಫ್ಗೆ ಆ ಯುವಕರಿಗೆ ಅದು ಸಿಗಬೇಕು ಮತ್ತು ಅದನ್ನು ಅವರು ಅಭ್ಯಾಸ ಮಾಡಬೇಕು ಅಂತ ಅನಿಸ್ಬೇಕು ಅಂತ ಹೇಳಿ ಒಂದು ಶಕ್ತಿ ಕ್ರಿಯಾ ಅನ್ನುವಂಥ ಒಂದು ಕ್ರಿಯೆಯನ್ನು 1 ವರ್ಷಗಳ ಕಾಲ ದಿನಕ್ಕೆ 4 ಸಮಯ ನಮ್ಮದೇ ದೇಹದ ಮೇಲೆ ಪ್ರಯೋಗ ಶುರು ಮಾಡಿದ್ವು. ನಾನು 2011ರಿಂದ 2016ರವರೆಗೆ ದಿನದಲ್ಲಿ 1 ಊಟ ಮಾತ್ರ ಮಾಡ್ತಾ ಇದ್ದೆ. ಹೆಚ್ಚು ಅಂದರೆ ಫಲಾಹಾರವನ್ನು ಯಾವುದಾದ್ರೂ 1 ಟೈಮ್ ಸೇವಿಸ್ತಾ ಇದ್ದರೆ ಆದರೆ ಮಧ್ಯಾಹ್ನ ಮಾತ್ರ ಊಟ ಮಾಡ್ತಾ ಇದ್ದೆ. ಆದರೆ 2013ರಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಸಾಧ್ಯ ಆದರೆ ಮತ್ತೆ ಮಧ್ಯರಾತ್ರಿ, ಹೀಗೆ 4 ಸಮಯ ಆ ಶಕ್ತಿಕ್ರಿಯೆ ಅಭ್ಯಾಸ ಮಾಡಿ ಅದಕ್ಕೊಂದು ರಿದಮ್ ಕೊಟ್ಟು ಅದಕ್ಕೊಂದು ಮ್ಯೂಸಿಕ್ ಮಾಡಿ ಇದು ಯೂತ್ಸ್ಗೆ ಇದು ತಲುಪಬೇಕು ಅಂತ. ಆ ಕ್ರಿಯೆಯ ಪರಿಣಾಮ ಅಲ್ಲಿಂದ ನನ್ನ ಹೆಲ್ತ್ ಕೂಡ ನನಗೆ ನೆನಪೇ ಇರಲ್ಲ. ನನಗೆ ಶೀತ ಆಗಿತ್ತು, ನನಗೆ ನೆನಪೇ ಇರಲ್ಲ, ನಂಗೆ ಜ್ವರ ಬಂದದ್ದಂತೂ ನೆನಪೇ ಇಲ್ಲ. ವೈದ್ಯರನ್ನು ಭೇಟಿಯಾಗಿದ್ದು ನೆನಪಿದೆಯಾ? ಏನಾದರೂ ಸಲಹೆ ಕೇಳಬೇಕಾದ್ರೆ ಕೇಳ್ತೀನಿ. ಹಾಂ, ಅಲ್ಲಿ ಹೋಗಿದ್ದಿಲ್ಲ? ಇಲ್ಲ, ಬಹಳಷ್ಟು ವರ್ಷಗಳೇ ಸಂದಿವೆ. ಬಹಳ ಕಡಿಮೆ. ಆ ಶಕ್ತಿಕ್ರಿಯೆಯ ಮಹತ್ವ ನಮ್ಮ ಪ್ರಾಚೀನ ಋಷಿಗಳು ಕೊಟ್ಟಂಥದ್ದೇ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಏನಾಗಬಹುದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ. ಅದು ಮಾಡಿದಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಆರೋಗ್ಯ ಆಳಕ್ಕೆ ಆಯುರ್ವೇದದ ಪ್ರಕಾರ ಕೂಡ 3 ಕಾರಣ. ಒಂದು ವಾತ, ಪಿತ್ತ, ಕಫ. ಇವುಗಳ ವ್ಯತ್ಯಾಸದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೂ ಕೂಡ ಆ ಕಾರಣಗಳನ್ನೇ ಹೇಳ್ತಾರೆ. ಈ 3 ಸಮವಾಗಿರಬೇಕು. 1. 2ನೇದು ಸಪ್ತಧಾತುಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಹಾಗಿರಬೇಕು. 3ನೇದು ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು, ಸರಿಯಾಗಿ ಹೊರಗೆ ಹೋಗಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು. ಇದು ಆರೋಗ್ಯವಂತನ ಲಕ್ಷಣ. ಹೀಗೆ ತ್ರಿದೋಷಗಳು ಇಲ್ಲದೆ ಅವು ಸಮವಾಗ ಇದ್ದು, ಸಪ್ತಧಾತುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದು, ನಮ್ಮ ಪ್ರಾಣಶಕ್ತಿ ಏನಿದೆ, ಪಂಚಪ್ರಾಣಗಳೇನಿದೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದ್ದು, ತಿಂದ ಆಹಾರ ಪಂಚಪ್ರಾಣ ಕೆಲಸ ಮಾಡಿದಾಗ ಸರಿಯಾಗಿ ಊಟ ಮಾಡ್ತೀವಿ, ಊಟ ಮಾಡಿದ್ದು ಸರಿಯಾಗಿ ಹೊರಗಡೆ ವಿರೇಚನ ಕೂಡ ಆಗ್ತದೆ. ಈ ಎಲ್ಲ ಆಗ್ತಾ ಇದ್ದಾಗ ಮನಸ್ಸು ತನಗೆ ತಾನೇ ಪ್ರಸನ್ನವಾಗಿರ್ತದೆ, ಆನಂದವಾಗಿರ್ತದೆ. ಮುಖದಲ್ಲಿ ಆ ಪ್ರಸನ್ನತೆ, ಆ ತೇಜಸ್ಸು, ಕಣ್ಣಿನಲ್ಲಿ ಆ ಕಾಂತಿ ಕಾಣಿಸ್ತದೆ. ಇಷ್ಟೆಲ್ಲ ಯಾರು ಇದೆ ಅವನು ನಿಜವಾದ ಆರೋಗ್ಯವಂತ. ಅದು ಆರೋಗ್ಯವಂತನ ಲಕ್ಷಣ. ಆ ಆರೋಗ್ಯವಂತರಾಗಬೇಕು ಅಂತ ಹೇಳಿದ್ರೆ ನಾವು ನಿಮಗೋಸ್ಕರ 1 ಗಂಟೆ ಸಮಯ ಮೀಸಲಿಡಬೇಕು. ಶ್ರೀಗಳೇ, ನಮಗೆ ಬೇಕಾದದ್ದನ್ನು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಇಚ್ಛೆ ಇರಬೇಕು, ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು. ಹಾಗೆಯೇ ಯೋಗಿಗಳು ಅಂದ ತಕ್ಷಣವೇ ಎಲ್ಲ ಹಿಮಾಲಯದಲ್ಲಿರ್ತಾರೆ, ನಮಗೆಲ್ಲ ಸಾಧ್ಯ ಇಲ್ಲ, ಎಲ್ಲರೂ ಹಿಮಾಲಯಕ್ಕೆ ಹೋಗಲೇಬೇಕಾ ಯೋಗಿಗಳಾಗಬೇಕು ಅಂತ ಹೇಳಿದರೆ, ಜ್ಞಾನಿಗಳಾಗಬೇಕು ಅಂತ ಹೇಳಿದರೆ ಅಂಥ ಒಂದು ಪ್ರಶ್ನೆ ಬರುತ್ತೆ. ತಮ್ಮ ಉತ್ತರ ಏನು ಶ್ರೀಗಳೇ ಇದಕ್ಕೆ? ಹಾಗೆ ಅಂದ್ಕೊಂಡೆ 2010ರಲ್ಲಿ ನಾವು ಕೂಡ ಹಿಮಾಲಯಕ್ಕೆ ಹೋದ್ವು. ಹಾಂ, ತುಂಬ ತಿಂಗಳ ಕಾಲ ಅಲ್ಲಿ ತಿರುಗಿದ ಮೇಲೆ ಗೊತ್ತಾಗಿದ್ದೇನು ಅಂದರೆ, ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ವಾತಾವರಣ ಇರಬೇಕು. ಅಂದರೆ ಸೇಫ್ಟಿ ಅನ್ನೋದು ಫಸ್ಟ್ ಫೀಲ್ ಆಗಬೇಕು. ನನಗೆ ಊಟ ಸಿಗಬೇಕು, ದೈಹಿಕವಾಗಿ ರಕ್ಷಣೆ ಇರಬೇಕು, ಆಗ ಮಾತ್ರ ಧ್ಯಾನ ಕೂರಕ್ಕೆ ಸಾಧ್ಯ. ಅಲ್ಲಿ ಸುತ್ತಿದ ಮೇಲೆ ಗೊತ್ತಾಗಿದ್ದೇನು ಅಂದರೆ, ಇಲ್ಲಿ ಸಾಧ್ಯ ಇಲ್ಲ, ನಿಂದೊಂದಷ್ಟು ಕರ್ಮ ಇದೆ, ವಾಪಸ್ ಹೋಗು, ಅಲ್ಲೇ ನಿನ್ನ ಸಾಧನೆ ಮತ್ತು ಜಾಸ್ತಿ ಆಗ್ತದೆ ಅಂತ. ವಾಪಸ್ ಬಂದ ಮೇಲೆ ನಮ್ಮ ಸಾಧನೆ ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಾವು ರಮಣ ಮಹರ್ಷಿಗಳನ್ನೇ ತಗೊಂಡ್ರು ಕೂಡ ಅವರು ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದವರಲ್ಲ. ಅರುಣಾಚಲದಲ್ಲಿ ಇದ್ರು. ಅವರು ತಿರುವಣ್ಣಾಮಲೈ ಬಿಟ್ಟು ಅವರ ಜೀವನದಲ್ಲಿ ಎಲ್ಲೂ ಹೊರಗೆ ಹೋಗಲೇ ಇಲ್ಲ. ನಾವು ಅವರನ್ನು ನೋಡಿದ್ರೂ ಕೂಡ ಗೊತ್ತಾಗುವಂಥದ್ದು, ಹಿಮಾಲಯ ಖಂಡಿತ ಒಂದು ಅದ್ಭುತ, ಅದು ಒಂದು ವಿಶಾಲವಾದದ್ದು, ಅದು ಬ್ರಹ್ಮಕ್ಕೆ ಸಮಾನವಾದದ್ದು. ಅಲ್ಲಿ ತುಂಬ ದೊಡ್ಡ ಯೋಗಿಗಳಿದ್ದಾರೆ. ಅಲ್ಲಿಯ ಎನರ್ಜಿ ಏನಿದೆ, ಅಲ್ಲಿಯ ಇರುವಂಥ ವೈಬ್ರೇಷನ್ ಏನಿದೆ, ಖಂಡಿತ ಅಲ್ಲಿಂದ ಇಲ್ಲಿಗೂ ಕೂಡ ಹರಿತಾ ಇದೆ. ಹಾಗಾಗಿ ಇಲ್ಲಿದ್ದೂ ಕೂಡ ನೀವು ಸಾಧನೆಯನ್ನು ಆರಾಮವಾಗಿ ಮಾಡ್ಬೋದು. ಆದರೆ ಆರಂಭದ ದಿನಗಳಲ್ಲಿ ನಿಮಗೆ ಇಂತಹ ಗುರು, ಇಂಥವರಿಂದ ನಾನು ಯೋಗ ಕಲಿತೆ, ನಂಗೆ ಬಹಳ ಅನುಕೂಲವಾಯಿತು ಅನ್ನುವ ಭಾವನೆಗಳು ಇದ್ದರೆ ಅದನ್ನು ವ್ಯಕ್ತಪಡಿಸ್ಬೋದಾ ತಾವು? ನನ್ನ ಪ್ರಾರಂಭದಲ್ಲಿ ನಾವು ಮೊದಲೇ ಹೇಳಿದಾಗೆ ಆ ಪುಸ್ತಕದಿಂದ ಶುರುವಾಯಿತು. ಹೀಗೆ ಅದನ್ನೇ ಅಭ್ಯಾಸ ಮಾಡ್ತಾ ಯಾರ ಹತ್ರನಾದರೂ ಕಲಿಬೇಕು, ಇದೊಂದು ಶಾಸ್ತ್ರೀಯವಾಗಿ ನಾನು ತಿಳ್ಕೋಬೇಕು ಅನ್ನೋ ಒಂದು ಅಪೇಕ್ಷೆ ಖಂಡಿತ ಇತ್ತು. ಆ ಕಾರಣಕ್ಕೂ ಹಿಮಾಲಯಕ್ಕೆ ಹೋಗಬೇಕು ಅಂತಿತ್ತು. ಆದರೆ ಆ ಸಮಯದಲ್ಲಿ ಸಾಧ್ಯ ಆಗಲಿಲ್ಲ. ಒಬ್ಬರು ಕರುಣಾಕರ್ ಅಂತ ಹೇಳಿ ಪುತ್ತೂರಿನಲ್ಲಿ ಓಂಕಾರ ಯೋಗ ಮಂದಿರ ಅಂತಿದೆ, ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ, ನಾನು ನಿಮ್ಮಲ್ಲಿಗೆ ಬರಬೇಕು ಅಂತಿದ್ದೀನಿ, 1 ವಾರ ಇದ್ದು ನಾನು ಒಂದಷ್ಟು ಕಲಿಬೇಕು ಅಂತಿದ್ದೀನಿ ಅಂತ. ಆಗ ಅವರು ಹೇಳಿದ್ದು, 1 ವಾರ ಇಷ್ಟು ದಿನ ಅನ್ನೋದು ನಿರ್ಧಾರ ಮಾಡೋದು ನಾನು, ನೀನು ಸುಮ್ಮನೆ ಬಾ ಅಂತ ಹೇಳಿದರು. ಓದ್ವು. ಬೆಳಗ್ಗೆ ಒಂದು 3 ಗಂಟೆ, ಸಂಜೆ ಒಂದು 3 ಗಂಟೆ
ನಮಗೆ ಒಂದಷ್ಟು ಮಾರ್ಗದರ್ಶನ ಮಾಡಿದರು. 3 ದಿನ ಆದಮೇಲೆ ಅವ್ರು ಹೇಳಿದರು, ನಿನಗೆ ಅವಶ್ಯಕತೆ ಇಲ್ಲ, ಈಗೇನು ಗೊತ್ತಿದೆ ಅದೇ ನಿನಗೆ ಬೇಕಾದಷ್ಟು, ಇನ್ನು ನೀನು ವೈಯಕ್ತಿಕ ಅಭ್ಯಾಸ ಮಾಡ್ಕೊ ಅಂಥೇಳಿ 3 ದಿನಕ್ಕೆ ಹೇಳಿದರು. ಅದಾದಮೇಲೆ ನಾನೇ ಅದನ್ನು ಅಭ್ಯಾಸ ಮಾಡ್ತಾ ವೈಯಕ್ತಿಕವಾಗಿ ಅಭ್ಯಾಸ ಸಾಧನೆ ಮಾಡ್ತಾ ಅದಕ್ಕೊಂದು ರೂಪವನ್ನು, ಶಿಬಿರದ ರೂಪವನ್ನು ಕೊಟ್ಟಿದ್ದೀನಿ. ನನಗೇನು ಅವಶ್ಯಕತೆ ಇದೆ ಅದನ್ನು ನಾನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಒಂದು ಸಿನಿಮಾ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾನು ಕೇಳಿದ್ದೀನಿ. ನಮಗೆ ಅರಿವು ಬಂದ ಸಮಯ, ನಮಗೆ ನೆನಪಿರೋ ಹಾಗೆ ದೂರದರ್ಶನ ಕಾಲ, ಅದು ಯಾವುದೇ ಬೇರೆ ಚಾನಲ್ಗಳು ಇರಲಿಲ್ಲ ನನಗೆ ನೆನಪಿರೋ ಹಾಗೆ. ಆಗ ದೂರದರ್ಶನ ಮಾತ್ರ ಹತ್ತಿರವಾಗಿತ್ತು. ಆ ಸಮಯದಲ್ಲಿ ಸಂಜೆ ದ ಗೈಡ್ ಅಂತ ಒಂದು ಮೂವಿ ನೋಡ್ತಾ ಇದ್ದೆ. ನನಗೆ ಆಗ ಯಾವುದೇ ಬೇರೆ ಭಾಷೆಗಳು, ಕನ್ನಡ ದೇವಾನಂದ್ರ ಸಿನಿಮಾ, ಆದರೆ ಅವರು ದೇವಾನಂದರು ಅನ್ನೋದು ನನಗೆ ಅವಾಗ ಗೊತ್ತಿಲ್ಲ. ಅದು ಹಿಂದಿ ಭಾಷೆ ಅಂತ ಅಷ್ಟೇ ಗೊತ್ತು, ಅರ್ಥವೂ ಆಗ್ತಾ ಇರಲಿಲ್ಲ. ಕೊನೆಯ ಸೀನ್ ಏನಿದೆ ಅದು ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನು ಆಳವಾಗಿ ಹೋಗ್ಬಿಡ್ತು. ನಾನು ಬಿಳಿ ಬಟ್ಟೆ ಹಾಕಲಿಕ್ಕೆ ಕಾರಣ ಬಹುಶಃ ಅದು ಒಂದಿರ್ಬೋದು. ನಾನು ಚಿಕ್ಕ ವಯಸ್ಸಿಂದ ಬಿಳಿ ಬಟ್ಟೆ ಹಾಕ್ತಾ ಇದ್ದೀನಿ, ಬಹಳ ಚಿಕ್ಕ ವಯಸ್ಸಿಂದ ಬಿಳಿ ಬಟ್ಟೆಯನ್ನು ಧರಿಸ್ತೀನಿ. ಆಕರ್ಷಣೆ ಉಂಟಾಗಿದ್ದು ಆ ಸೀನಿಂದ ಅಂತ ಅನ್ಕೋಬೋದು. ಆ ಕೊನೆಯ ಆ ಮಳೆ ಬರೋ ಸಂದರ್ಭ, ಆ ದೇವಾನಂದರು ಅಂದರೆ ಆ ದ ಗೈಡಿನ ಪಾತ್ರಧಾರಿ ಸಂದರ್ಭ ಏನಿದೆ ಅದನ್ನು ನೋಡಿ ನಾನು ಈ ರೀತಿ ಆಗಬೇಕು, ನಾನು ಸನ್ಯಾಸಿ ಆಗಬೇಕು ಅಂತ ನನ್ನೊಳಗೆ ನನಗೇ ಗೊತ್ತಿಲ್ಲದೆ ಉತ್ಕಟವಾದ ಭಾವನೆ ಶುರುವಾಯಿತು. ಧಾರಾಕಾರವಾಗಿ ಮಲಗದಾಗೆ ಕಣ್ಣೀರು ಹರಿಲಿಕ್ಕೆ ಶುರುವಾಯಿತು. ಅಲ್ಲಿಂದ ಯಾರೇ ಸನ್ಯಾಸಿ ನೋಡಿದ್ರು, ದೊಡ್ಡ ಪೀಠಾಧಿಪತಿಗಳು ನೋಡಿದ್ರೆ ನಾನು ಹೀಗಾಗ್ತೀನಿ, ನಾನು ಹೀಗಾಗೋನೆ ಅನ್ನುವ ಭಾವನೆ ಶುರುವಾಯಿತು. ಸಾವಿನ ಬಗ್ಗೆ ನಿಮಗೆ ಪ್ರೀತಿ ಉಂಟಾಗತ್ತೆ. ಒಂದು ಆ ದ ಗೈಡ್ನಲ್ಲಿ ಆ ಸಾಯೋ ಒಂದು ಸನ್ನಿವೇಶ, ಹಾಗೆ ಕೆಲವು ಸನ್ನಿವೇಶಗಳು ಅದನ್ನು ನೋಡಿದಾಗ ಸಾಯೋದಿದ್ರೆ ಎಷ್ಟು ಚೆನ್ನಾಗಿದೆ ಸಾವು. ಫಿಲಮ್ಗಳಲ್ಲಿ ಸಾಯ್ತಾರಲ್ಲ ಕೊನೆಯಲ್ಲಿ, ಸಾಮಾನ್ಯ ಕಮಲ್ ಹಾಸನ್ ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಅಮಿತಾಬ್ ಬಚ್ಚನ್ದು ದ ಶರಾಬಿ ಅಂತ ಇರಬೇಕು ಬಹುಶಃ ಅದು ಇದನ್ನೆಲ್ಲ ನೋಡಿದಾಗ ಭಾಳ ಚಿಕ್ಕ ವಯಸ್ಸಲ್ಲಿ ಈ ಸಾವು ಎಷ್ಟು ಚೆನ್ನಾಗಿದೆ, ಸತ್ತರೆ ಹೀಗೆ ಸಾಯಬೇಕು ಅನ್ನುವ ಆಸೆ ಶುರುವಾಯಿತು. ಅಲ್ಲಿಂದ ಭಯ ಕೂಡ ಅಷ್ಟೇ ದೂರ ಆಗ್ಲಿಕ್ಕೆ ಶುರುವಾಯಿತು ನನಗೆ. ಹಾಗಾಗಿ 16ನೇ ವಯಸ್ಸಿನಿಂದ ಕಾಡು ಮೇಡು ಹಿಮಾಲಯ ಎಲ್ಲೂ ಅಲ್ದದ್ದು ನಾನೊಬ್ಬನೇ. ಎಲ್ಲಿಯೂ ನನಗೆ ಭಯ ಆಗಲೇ ಇಲ್ಲ. ಎಷ್ಟೋ ಬಾರಿ ಗಂಗೆಯ ತಟದಲ್ಲಿ ಒಬ್ಬನೇ ಮಲಗಿದ್ದೀನಿ, ಎಷ್ಟೋ ಬಾರಿ ಕಾಡಿನ ಯಾವುದೋ ಒಂದು ಮರದ ಕೆಳಗೆ ಒಬ್ಬನೇ ಮಲಗಿದ್ದೀನಿ. ಅಲ್ಲಿಂದ ಭಯ ಅನ್ನೋದು ಯಾವಾಗ ಸಾವನ್ನು ಪ್ರೀತಿಸೋಕ್ಕೆ ಶುರುವಾದೆ, ಭಯ ಅನ್ನೋದು ನನ್ನಿಂದ ತನಗೆ ತಾನೇ ದೂರ ಆಗ್ಲಿಕ್ಕೆ ಶುರುವಾಯಿತು. ಅಂದರೆ ನಿಮಗೆ ಎಷ್ಟನೇ ವಯಸ್ಸಿನಲ್ಲಿ ಒಂಥರ ನಿಚ್ಚಳವಾಯಿತು ಅಥವಾ ನನಗೆಲ್ಲವೂ ಗೊತ್ತಾಯಿತು ಅನ್ನುವ ಅರಿವು ಮೂಡಿದ್ದು ಯಾವಾಗ ಅಂತ ಕೇಳ್ಬೋದಾ? 2010 ಇರಬೇಕು. ಯಾವುದೋ ಒಂದು ಪ್ರೋಗ್ರಾಮ್ನಲ್ಲಿ ಒಬ್ಬ ಜ್ಯೋತಿಷಿನ ಭೇಟಿ ಮಾಡ್ತೀನಿ. ಆಕಸ್ಮಿಕವಾಗಿ ಆ ಜ್ಯೋತಿಷಿ ಬಂದು ನಮ್ಮನ್ನು ಭೇಟಿ ಮಾಡ್ತಾರೆ. ನಮ್ಮನ್ನು ನೋಡಿ ಹೇಳ್ತಾರೆ, ನೀವು ಹಿಂದಿನ ಜನ್ಮದಲ್ಲಿ ಹಿಮಾಲಯದಲ್ಲಿ ಹುಟ್ಟಿದ್ರಿ, ನೀವು ದೊಡ್ಡ ಯೋಗಿ ಆಗಿದ್ರಿ, ಅಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಹಿಮಪಾತ ಆಗಿ ನಿಮ್ಮ ದೇಹ ಅಂತ್ಯ ಆಯಿತು, ಈಗ ಆ ಸಾಧನೆಯನ್ನು ಮುಂದುವರ್ಸಕ್ಕೆ ಬಂದಿದ್ದೀರಿ ಅಂತ ಅವ್ರು ಹೇಳಿದರು. ನನಗೆ ಹಿಮಾಲಯದ ಮೇಲೆ ಆಕರ್ಷಣೆ ಅಂತ ವಿಪರೀತ ಆಯಿತು ಸಣ್ಣದ್ರಿಂದ. ಆದರೆ ಅವ್ರು ಹೇಳಿದಾಗ ನನ್ನೊಳಗೆ ಒಂದು ಚೈತನ್ಯ ಇಡೀ ಆ ರಾತ್ರಿ ಜಾಗೃತಿ ಆಗಕ್ಕೆ ಶುರುವಾಯಿತು, ಪ್ರಬಲ ಆಯಿತು. ಮಾರನೇ ದಿನಕ್ಕೆ ನೋಡಿದರೆ ನಮ್ಮ ಮುಂದಿನ ಒಂದು 3-4 ವರ್ಷದ ನಂತರ ಗೊತ್ತಾಗಿದ್ದು ಅದಕ್ಕೆ ಒಂದು ಶಬ್ದ, ಒಂದು ಅರ್ಥ ಇದೆ ಅಂತ. ಅದನ್ನು ಅಮಿತಾನಂದ ಅಂತ ಕರೀತಾರೆ. ಅದು ದೇಹದ ಒಳಗಿಂದ ಒಂದು ಬ್ಲಾಸ್ಟ್ ಆದ ಹಾಗೆ ಆಯಿತು. ಅಲ್ಲಿಂದ ಸಣ್ಣ ಸಣ್ಣ ಆಧ್ಯಾತ್ಮಿಕ ಬೇರೆ ಬೇರೆ ಅನುಭವಗಳಾಗಿ 2013 ಡಿಸೆಂಬರ್ನಲ್ಲಿ ನಾನು ಯಾವುದನ್ನು ದೂರ ಇಡ್ತಾ ಇದ್ನೋ, ಯಾವುದು ನನ್ನದಲ್ಲ ಅಂತ ಭಾವಿಸ್ತಾ ಇದ್ನೋ ಆ ಅನುಭವ ಆಯಿತು. ನಾನು ಕುಂಡಲಿನಿ ಜಾಗೃತಿ ಬಗ್ಗೆ ನಾನು ಯೋಗ ಮಾಡ್ತಾ ಇದ್ದದ್ದು ಆರೋಗ್ಯಕ್ಕೆ, ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕೆ ಎಲ್ರಿಗೂ ಯೋಗವನ್ನು ಹೇಳ್ಕೊಡೋದಕ್ಕೆ ಶುರು ಮಾಡಿದೆ. ಆದರೆ ಎಲ್ರಿಗೂ ಹೇಳ್ತಾ ಇದ್ದೆ, ಕುಂಡಲಿನಿ ಜಾಗೃತಿ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಬೇಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಅಷ್ಟು ಸಾಕು, ಅದಕ್ಕೆ ಸಂಬಂಧಪಟ್ಟ ಯೋಗಾಸನ ಮಾಡಿಕೊಂಡು ಪ್ರಾಣಾಯಾಮ ಮಾಡ್ಕೊಂಡಿರಿ ಅಂತ. ಯಾವಾಗ ಶಕ್ತಿ ಕ್ರಿಯಾ ಅಭ್ಯಾಸ ಆ ಮೆಥಡ್ನಲ್ಲಿ ಶುರು ಮಾಡಿದ್ವೋ 2013 ಡಿಸೆಂಬರ್ನಲ್ಲಿ ಬೆಳಗಿನ ಜಾವ ಸುಮಾರು ಒಂದು 5:30-6 ಗಂಟೆಯ ನಡುವಿನ ಸಂದರ್ಭ, ಕರೆಂಟ್ ಮುಟ್ಟಿದರೆ ಶಾಕ್ ಹೊಡಿತಲ್ಲ ಹಾಗೆ ಕಾಲು ಬೆರಳುಗಳ ಮೂಲಕ, ಕೈ ಬೆರಳುಗಳ ಮೂಲಕ, ಎಲ್ಲ ಮೂಲಕ ದೇಹದ ಒಳಗೆ ಕರೆಂಟ್, ವಿದ್ಯುತ್ ಒಳಗಡೆಗೆ ಪ್ರವಾಹ ಶುರುವಾಯಿತು. ಅದ್ರ ಎಷ್ಟು ಮಟ್ಟಿಗೆ ಅಂದರೆ 10 ನಿಮಿಷಗಳ ಕಾಲ ನನ್ನ ಕೈಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ಕಿರ್ಚಬೇಕು ಅನ್ನುವಷ್ಟರ ಮಟ್ಟಿಗೆ ಆ ವೈಬ್ರೇಷನ್. ಆದರೆ ನನ್ನ ಕೈಲಿ ಏನೂ ಮಾಡೋ ಸ್ಥಿತಿನಲ್ಲಿಲ್ಲ. ಅರ್ಧ ಕಣ್ಣು ತೆರೆದಿದ್ದೀನಿ. ಅದು ಹಿತಾನುಭವ ಆಗಿರಲಿಲ್ಲ. ಆ ಕ್ಷಣಕ್ಕೆ ನನಗೆ ಭಯ ಉಂಟಾಯಿತು. ಅಂದರೆ ಅದರ ಬಗ್ಗೆ ನನಗೆ ಅರಿವೇ ಇರಲಿಲ್ಲ ಅದು ಏನು ಅಂತ. ಹಾಗಾಗಿ ಕೂಗಬೇಕು ಅನ್ನುವಂಥದ್ದಾಯಿತು. ಯಾವಾಗ ದೇಹವನ್ನು ಬಿಗಿ ಮಾಡಿದೆ ಆ ಇಡೀ ಎನರ್ಜಿ ಒಂದು ಸರಿ ಸ್ಫೋಟ ಆಯಿತು. ಅದಾದಮೇಲೆ ಇಡೀ ದೇಹ, ನನ್ನ ಮನಸ್ಸು ಆಕಾಶದಲ್ಲಿ ತೇಲ್ತಾ ಇದೆಯೇನೋ ಅನ್ನುವ ಅನುಭವ. ಇಡೀ ತೀರ್ಥಗಳ ಹೋಗಿ ನದಿ ಸ್ನಾನ ಮಾಡ್ಕೊಂಬಂದರೆ ಆಗುವಂಥ ಫ್ರೆಶ್ ಆದಂಥ ಅನುಭವ ದೇಹ. 3 ದಿನ ಸ್ನಾನ ಮಾಡಲೇ ಇಲ್ಲ ನಾನು. ಅಷ್ಟು ದೇಹ ಫ್ರೆಶ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ಕೂತಲ್ಲಿ ಅಲಗಾಡಿಲ್ಲ ದೇಹ. ಅಷ್ಟು ಹಗುರ. ನಾನು ನಡಿಲಿಕ್ಕೆ ಶುರು ಮಾಡಿದರೆ ಎಲ್ಲಿ ತೇಲ್ಕೊಂಡು ಹೋಗ್ತೀನೇನೋ ಅನ್ನೋ ರೀತಿಯ ಭಾವ. ಆ ಕಾರಣದಿಂದಾಗಿ ನಾನು ನಡಿಲಿಕ್ಕೆ ಹೋಗ್ತಿರ್ಲಿಲ್ಲ, ಕೂತಲ್ಲೇ ಕೂತಿರ್ತಿದ್ದೆ. ಅಷ್ಟು ದೇಹ ಹಗುರ. ದೇಹ ಸ್ನಾನ 10 ಬಾರಿ ಸ್ನಾನ ಮಾಡಿದಷ್ಟು ಆಗುವಷ್ಟು ಫ್ರೆಶ್ನೆಸ್. ಇದು ಏನು ಅಂತ ಗೊತ್ತಿರಲಿಲ್ಲ ನನಗೆ. ಹಂಸಾಶ್ರಮ ಅಂತ ಇದೆ, TVS ಫ್ಯಾಕ್ಟ್ರಿ ರೋಡ್ನಲ್ಲಿ. ಸ್ವಾಮಿ ವಿರೇಜಾನಂದ ಸರಸ್ವತಿ ಅಂತ ಇರಬೇಕು. ಅವರನ್ನು ನಮ್ಮ ಒಬ್ಬ ಶಿಷ್ಯನ ಸಲಹೆ ಮೇರೆಗೆ ಅವರನ್ನು ಹೋಗಿ ಭೇಟಿ ಮಾಡಿದ್ದು. ಈ ರೀತಿಯ ಅನುಭವ ಆಯಿತು, ಏನು ಕಾರಣ ಅಂತ ಕೇಳಿದ್ರು. ಅವರು ಹೇಳಿದರು, ಈ ರೀತಿಯ ಕುಂಡಲಿನಿ ಜಾಗೃತಿಯಾಗಿದೆ, ಇನ್ನೂ ಸಾಧನೆ ಮಾಡು, ಅದು ನಿನ್ನನ್ನು ಇನ್ನೂ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಅಂತ. ಆ ರೀತಿಯ ತಿಳಿದಂಥ 2-3 ಜನ ಯೋಗಿಗಳು ಮತ್ತು ಪೀಠಾಧಿಪತಿಗಳು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದ್ದು ಈ ರೀತಿಯ ಒಂದು ಅನುಭವ ಇದು ಕುಂಡಲಿನಿಗೆ ಸಂಬಂಧಪಟ್ಟಿದ್ದು ಅಂತ. ಅದಾದಮೇಲೆ ನಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳಾಯಿತು. ಪುಸ್ತಕದ ಅವಶ್ಯಕತೆ ಇಲ್ಲ ಅನ್ನಿಸ್ಲಿಕ್ಕೆ ಶುರುವಾಯಿತು. ಧ್ಯಾನದಲ್ಲಿ ಆಳವಾಗಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಸುತ್ತ ಇದ್ದವರು ಕೂಡ ಹೇಳ್ತಾರೆ, ನಮ್ಮ ಜೊತೆಗೆ ಧ್ಯಾನ ಕೂತಾಗ ಒಂದು ಅದ್ಭುತವಾದ ಅನುಭವ ನಮಗೆ ಸಿಗ್ತಾ ಇದೆ, ಎನರ್ಜಿ ನಮಗೆ ಆ ಫೀಲ್ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಕೇಳಿದಾಗಲೇ ನಮಗೂ ಗೊತ್ತಾಗಿದ್ದು ನಾವು ಒಂದು ಹಂತಕ್ಕೆ ಸಾಧನೆ ಮಾಡಿದ್ದೀವಿ ಅನ್ನುವ ಭಾವ ನಮಗೂ ಒಂದು ತೃಪ್ತಿ ಕೊಡ್ತು. ಇದು ಈ ಜನ್ಮದ ಸಾಧನೆಯಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ನೀವು ಹೇಳಬಹುದಾ, ಅಥವಾ ಅದಲ್ಲ ಅಂತ ಹೇಳ್ತೀರಾ? ಯಾರು ನಂಬ್ತಾರೋ ನಂಬಲ್ವೋ ಜನ್ಮ ಜನ್ಮಾಂತರಗಳ ಸಾಧನೆಯ ಫಲವನ್ನು, ನಮ್ಮ ಅನುಭವದಲ್ಲಿ ಹೇಳೋದಿದ್ದರೆ ನನ್ನ ಹಿಮಾಲಯದ ಆಕರ್ಷಣೆ, ಹಿಮಾಲಯದಲ್ಲೇ ನಾನು ಇದ್ದೆ ಅನ್ನುವಂಥ ಒಂದು ಉತ್ಕಟವಾದ ಭಾವ ಚಿಕ್ಕಂದಿನಿಂದ. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಹಿಮಾಲಯ ಅಂದ್ರೇನು, ಅಲ್ಲಿ ಹೇಗಿದೆ ಅನ್ನೋ ವಾತಾವರಣವೂ ನಾವು ನೋಡಿಲ್ಲದೆ ಇದ್ದ ಸಂದರ್ಭದಲ್ಲೇ ಆ ಹಿಮಾಲಯದ ಕಲ್ಪನೆ, ಆ ಸೆಳೆತ ನನಗಿತ್ತು. ಇದನ್ನೆಲ್ಲ ನೋಡಿದಾಗ ಹಿಂದಿನ ಜನ್ಮದಲ್ಲಿ ಒಂದಷ್ಟು ಸಾಧನೆ ಹಿಮಾಲಯದಲ್ಲಿ ಆದ ಪರಿಣಾಮವೇ ಅದರ ಮುಂದುವರೆದ ಭಾಗ ಈಗ ಒಂದಷ್ಟು ಅನುಭವಗಳು ಆಗ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನ ನನಗಿಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ನೀವು ಕಂಡಂಥ ಈ ಅನುಭವದ ಆಧಾರದ ಮೇಲೆ ನೀವು ಬದುಕನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ? ಜೀವನ ಅಂದರೆ ಏನು, ಬದುಕಂದರೆ ಏನು ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ಕೇಳೋದಾದರೆ ಏನು ಹೇಳ್ತೀರಿ ತಾವು? ಜೀವನ ಅಂದರೆ ಆನಂದ, ಜೀವನ ಅಂದರೆ ಹಣ, ಜೀವನ ಅಂದರೆ ಊಟ, ಜೀವನ ಅಂದರೆ ಸಾಧನೆ, ಜೀವನ ಅಂದರೆ ಹೋರಾಟ, ಎಲ್ಲವೂ ಸೇರಿದ್ದು ಜೀವನ. ಹೇಗೆ ಒಂದು ಮನೆಯನ್ನು ನೀವು ತೋರಿಸಿ ಯಾವ ಭಾಗವನ್ನು ನೀವು ಮನೆ ಅಂತ ಹೇಳ್ತೀರಿ? ಬಾಗಿಲನ್ನು ತೋರಿಸಿ ಇದು ಮನೇನ ಅಂತಂದರೆ ಅಲ್ಲ, ಕಿಟಕಿಯನ್ನು ತೋರಿಸಿ ಇದು ಮನೇನ ಅಂದರೆ ಅಲ್ಲ, ಯಾವುದೋ ಒಂದು ರೂಮನ್ನು ಮಾತ್ರ ತೋರಿಸಿ ಇದು ಮನೆಯನ್ನ ಅಂದರೆ ಅಲ್ಲ, ಯಾವುದೋ ಬಚ್ಚಲು ಮನೆಯನ್ನು ತೋರಿಸಿ ಇದು ಮನೆಯನ್ನ ಅಂದರೆ ಅಲ್ಲ. ಎಲ್ಲವೂ ಒಳಗೊಂಡದ್ದು. ಹೇಗೆ ಅಲ್ಲಿ ಅಡುಗೆ ಮನೆ, ಬಚ್ಚಲು ಮನೆ, ನಾವು ಮಲಗುವ ಕೋಣೆ, ನಾವು ಎಲ್ಲರೂ ನಿತ್ಯ ಕೂತು ಊಟ ಮಾಡುವಂತಹ ಹಾಲ್, ಕೂತು TV ನೋಡುವಂಥ ಹಾಲ್, ಎಲ್ಲವೂ ಸೇರಿದಂಥ ಒಂದು 4 ಜನ ಅಲ್ಲಿ ಖುಷಿಯಾಗಿ ಇದ್ದಾಗ ಕಾಣಿಸುವಂಥದ್ದು ಮನೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಜೀವನ ಅಂದರೆ ಎಲ್ಲವೂ ಸೇರಿದ್ದು. ಅಲ್ಲಿ ಕೀರ್ತಿಯೂ ಇದೆ, ಯಶಸ್ಸು ಇದೆ, ಹೋರಾಟವೂ ಇದೆ, ಆನಂದವೂ ಇದೆ, ಬದುಕು ಇದೆ, ಮದುವೆಯೂ ಇದೆ, ಮಕ್ಕಳು ಇದೆ, ಎಲ್ಲವೂ ಇದೆ. ಅದೆಲ್ಲವೂ ಒಟ್ಟಿಗೆ ಸೇರಿಸಿದಾಗ ಜೀವನ. ತಮ್ಮ ಮುಂದಿನ ಗುರಿಯನ್ನು ಕೇಳಬೇಕು ಅಂದಾಗ ಉಪಾಸನಾ ಫೌಂಡೇಶನ್ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರ ರೂವಾರಿ ತಾವು. ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಿ? ಈ ಸಮಾಜದ ಒಳಿತಿಗೋಸ್ಕರ ಯಾವ ರೀತಿಯಾದಂಥ ಪ್ಲ್ಯಾನ್ಗಳನ್ನು ತಾವು ಮಾಡ್ತಾ ಇದ್ದೀರಿ? ಈ ನಾವು ಯೋಗವನ್ನು ಎಲ್ಲ ಕಡೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದಾಗ ಉಚಿತವಾಗಿ ಶುರು ಮಾಡಿದ್ವು. ಒಂದು 2 ವರ್ಷಗಳ ಕಾಲ ಉಚಿತವಾಗಿ ಶುರು ಮಾಡಿದ್ವು. ಅದು ಜನ ಸರಿಯಾದ ರೀತಿಯಲ್ಲಿ ಸ್ವೀಕರಿಸ್ತಾ ಇದ್ದಾಗ ಅದಕ್ಕೊಂದು ಸರಿಯಾದ ರೂಪ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮೊಬ್ಬ ಶಿಷ್ಯ ಒಂದು ಸಲಹೆ ಕೊಟ್ಟ. ಗುರುಗಳೇ, ನಾವೊಂದು ಟ್ರಸ್ಟ್ ರೀತಿ ಮಾಡಬೇಕು, ಆದರೆ ಹೆಸರು ಹೇಗಿರಬೇಕು ಅಂದರೆ ಗುರುಕುಲ ಅಂದ ತಕ್ಷಣ
ಹಲವಾರು ಕಲ್ಪನೆಗಳು ನಮ್ಮ ಕಣ್ಮುಂದೆ ಬರುತ್ತಿದೆ. ಅಲ್ಲಿ ಶಾಸ್ತ್ರಾಭ್ಯಾಸ ಇರ್ಬೋದು, ಅಲ್ಲಿ ಯೋಗಾಭ್ಯಾಸ ಇರ್ಬೋದು, ಅಲ್ಲಿ ಹೋಮ ಹವನಗಳಿರ್ಬೋದು, ಅಲ್ಲಿ ಗೋಶಾಲೆ ಇರ್ಬೋದು, ಎಲ್ಲ ನಮ್ಮ ಕಣ್ಣು ಮುಂದೆ ಬರ್ತಿದೆ. ಹಾಗೆ ಒಂದು ಅದ್ಭುತವಾದ ಹೆಸರನ್ನು ನೀವು ಹಿಡಿ ಅಂತ ಹೇಳಿದೆ. ಅದರ ಆಧಾರದ ಮೇಲೆ ಯೋಚನೆ ಮಾಡಿದಾಗ ಬಂದದ್ದೇ ಉಪಾಸನ. ನಾವೆಲ್ಲ ಕೇಳಿರ್ತೀವಿ, ಉಪಾಸನದ ಇನ್ನೊಂದು ಅರ್ಥನೇ ಆರಾಧನೆ ಅಂತ. ಈ ಶಕ್ತಿಯ ಉಪಾಸನೆ, ನಾದೋಪಾಸನೆ, ಶಯೋಪಾಸನೆ, ಶಿವೋಪಾಸನೆ, ವಿಷ್ಣು ಉಪಾಸನೆ, ಹೀಗೆ ಉಪಾಸನೆ ಅನ್ನೋ ಒಂದು ಅರ್ಥ ಇದೆ. ಎರಡನೇ ಅರ್ಥ ಉಪ ಅಂದರೆ ಹತ್ತಿರ ಅಂತ, ಸಮೀಪ್ಯ. ಆಸನ ಅಂದರೆ ಕುತ್ಕೊಳ್ಳೋದು ಅಂತ. ಯಾರ ಹತ್ರ ಕುತ್ಕೋಬೇಕು ಅಂದರೆ ಮೊದಲು ಗುರುವಿನ ಹತ್ರ ಕುತ್ಕೋಬೇಕು. ನಮ್ಮ ಒಳಗಿರುವ ಅರಿವು ನಮಗೆ ಗೊತ್ತಾಗಬೇಕಾದ್ರೆ ಮೊದಲು ಗುರುವಿನ ಹತ್ರ ಕುತ್ಕೋಬೇಕು. ಅದಾದ ನಂತರ ಭಗವಂತನ ಹತ್ರ ಅಥವಾ ನಾವೇ ಭಗವತ್ತತೆ ಪೂರ್ಣ ಆಗುವ ಕಡೆಗೆ ಸಾಗಲಿಕ್ಕೆ ಮಾರ್ಗದರ್ಶನ ಬರುತ್ತದೆ. ಹೀಗೆ ಭಗವಂತನ ಹತ್ರ ಹೋಗೋದು ಅಥವಾ ನಮ್ಮೊಳಗಿರುವ ದೈವತ್ವವನ್ನು ಕೂಡ ಜಾಗೃತ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಉಪಾಸನ ಅನ್ನುವಂತಹ ಒಂದು ಫೌಂಡೇಶನನ್ನು ಶುರು ಮಾಡಿದ್ದು. ಸಾಕಷ್ಟು ಜನ ಸಲಹೆ ಮಾಡಿದರು, ಶ್ರೀ ಉಪಾಸನ ಅಥವಾ ಯೋಗೋಪಾಸನ ಹೀಗೆ ಹಿಡಿ ಅಂತ. ನಾವು ಹೇಳಿದ್ವು, ಉಪಾಸನ ಅನ್ನುವಂಥದ್ದು ಒಂದು ಹೆಮ್ಮರ ಆಗಬೇಕು. ಇಡೀ ಜಗತ್ತಿನಲ್ಲಿ ಯಾವ್ಯಾವ ಒಳ್ಳೆಯ ಸಂಗತಿಗಳಿದೆ ಈ ಹೆಮ್ಮರದ ಕೆಳಗೆ ಸಿಗಬೇಕು. ಹಾಗಾಗಿ ಇದು ಯಾವುದಕ್ಕೆ ಒಂದಕ್ಕೆ ಸೀಮಿತ ಅಲ್ಲ. ಯೋಗ ನಾವು ಜನರ ಬಳಿಗೆ ಹೋಗಲಿಕ್ಕೆ ಒಂದು ಮಾರ್ಗ. ಆದರೆ ನಮ್ಮ ಮೂಲ ಗುರಿ ಅವರೊಳಗಿರುವಂಥ ದೈವತ್ವದ ಜಾಗೃತಿ. ಆ ದೈವತ್ವದ ಜಾಗೃತಿಗೆ ಪ್ರಪಂಚದ ಯಾವ ಯಾವ ಜ್ಞಾನ ಇದೆ, ಯಾವ ಯಾವ ಕಲಿಕೆಯ ವಿಧಾನಗಳಿದೆ, ಈ ಹೆಮ್ಮರದ ಕೆಳಗೆ ಸಿಗಬೇಕು ಅನ್ನೋ ಯೋಚನೆಯಿಂದ ಉಪಾಸನಾ ಫೌಂಡೇಶನ್ ಅನ್ನೋದನ್ನು ಪ್ರಾರಂಭ ಮಾಡಿದ್ವು. ಆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಹಲವಾರು ಯೋಗ ಶಿಬಿರ, ಆಧ್ಯಾತ್ಮಿಕ ಶಿಬಿರಗಳನ್ನು ಇದುವರೆಗೆ ನಡೆಸ್ತಾ ಬರ್ತಾ ಇದ್ದೀವಿ. ಕುಂಡಲಿನಿ ಶಿಬಿರಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಶಕ್ತಿ ಕ್ರಿಯಾ ಅಂತ ಏನಿದೆ ಅದು ಕುಂಡಲಿನಿ ಜಾಗೃತಿಗಿರುವಂಥ ಒಂದು ಅದ್ಭುತವಾದ ಕ್ರಿಯೆ. ಇದುವರೆಗೆ ಯಾರ್ಯಾರು ಅದನ್ನು ಅಭ್ಯಾಸ ಮಾಡಿದ್ದಾರೆ, ಆ ಅನುಭೂತಿಯನ್ನು ಪಡೆದಿದ್ದಾರೆ, ವಿಶೇಷವಾಗಿ ಆರೋಗ್ಯದಲ್ಲಂತೂ ಹಲವಾರು ಸಮಸ್ಯೆ ಇದ್ದವರು ಅದರಿಂದ ಹೊರಗೆ ಬಂದಿದ್ದಾರೆ. ಆ ಎನರ್ಜಿಯ ಅದ್ಭುತವಾದ ಅನುಭೂತಿಗಳನ್ನು ಸಾಕಷ್ಟು ಜನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಪಡೆದುಕೊಳ್ಳುವಂತಾಗಲಿ ನಿಮ್ಮ ದಿವ್ಯ ಮಾರ್ಗದರ್ಶನ ಈ ಸಮಾಜಕ್ಕೆ ದೊರೆಯಲಿ ಅಂತ ನಾವು ತುಂಬ ಹೃದಯದಿಂದ ಕೇಳ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ನಿಮ್ಮ ಈ ಅಮಿತಾನಂದದ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಪ್ರಣಾಮಗಳು. ಈ ಕಾರ್ಯಕ್ರಮದ ಹೆಸರೇ ನಮ್ಮ ಬಾಹುಬಲಿ ಅಂತ. ಬಾಹುಬಲಿ ಅಂದರೆ ಭಗವಾನ್ ಬಾಹುಬಲಿ ಶ್ರಾವಣಬೆಳಗೊಳದಲ್ಲಿ ನಿಂತಿರುವಂಥ 52 ಅಡಿ ಎತ್ತರದ ಆ ದಿವ್ಯ ಮೂರ್ತಿಯ ನೆನಪಾಗ್ತದೆ. ಭರತನ ತಮ್ಮ ಬಾಹುಬಲಿ ಏನು ಸಾಮರ್ಥ್ಯಕ್ಕೂ ಪ್ರತೀಕ, ಅದೇ ರೀತಿ ತ್ಯಾಗಕ್ಕೂ ಪ್ರತೀಕವಾದದ್ದು ಬಾಹುಬಲಿಯ ಆ ರೂಪ. ಆ ಹೆಸರಿನಲ್ಲಿ ಈ ಕರ್ನಾಟಕದಲ್ಲಿ ಯಾರ್ಯಾರು ತಮ್ಮ ಸೇವೆಯನ್ನು, ಅದು ಸಣ್ಣದಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿರ್ಬೋದು, ಮಾಡ್ತಾ ಇದ್ದಾರೆ, ಅವರು ಎಲ್ಲರನ್ನೂ ನೀವು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮಗೆ ನಾನು ಅತ್ಯಂತ ಕೃತಜ್ಞತೆಯನ್ನು ನಾನು ಹೇಳಲೇಬೇಕಾಗಿದೆ. ಬಹಳ ದೊಡ್ಡ ಮಾತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ಕಾರ್ಯಕ್ರಮದ ಘನತೆಯನ್ನು ನೀವು ಹೆಚ್ಚು ಮಾಡಿದ್ದೀರಿ. ಹಾಗಾಗಿ ತಮಗೂ ಕೂಡ ಪ್ರತಿ ಪ್ರಣಾಮಗಳು. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಯೋಗಿಯ ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ, ಯೋಗ ನಿಯಮಗಳ ಪಾಲಿಸಿಯೇ ಮನವು ಯೋಗಿಯಹುದಲ್ಲ ಅನ್ನುವ ಮಾತುಗಳು ನನಗೆ ಜ್ಞಾಪಕ ಆಗ್ತವೆ ಅವರ ಜೊತೆ ಸಂದರ್ಶನ ನಡೆಸಿದಾಗ. ಹೀಗಾಗಿ ಅವರ ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಮಾತುಗಳು ನಮ್ಮ ಇವತ್ತಿನ ದಿನಗಳಿಗೆ, ನಮ್ಮೆಲ್ಲರ ಆರೋಗ್ಯ ರಕ್ಷಣೆಗೆ ಬಹಳ ಪ್ರಸ್ತುತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟವಾಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಇದಾಗಿತ್ತು ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.